ಶಿಖಾಬಂಧತ್ರಯೋಪೇತಂ ಭೀಷ್ಮೀಮಂಥಕರಾರ್ಚಿತಂ ಯಸ್ಮಾದ್ ಬ್ರಹ್ಮೇಂದ್ರರುದ್ರಾಯ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ಮಧ್ವಸಾಧ್ಯ ಶುದ್ಧ ಸಿದ್ಧಾಂತವರ್ಧನ ದ್ವೈತೈರಭೇರುಂಡಮರ್ದಯೋದ್ಧತ ಪದ್ಧತಿಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಿದ್ಧಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯತರುಣಿರ್ಭಾಸದಾನ್ನೋ ರಂಬರೆ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ವರವೇ ನಮೋತ್ಯಂತದಯಾಲವೇ. ಆಸೇತೋ ರಾತುಷಾ ರಾತ್ರೇ ಜ್ಯೋತಿಷೋ ಜಿತಮಾನೋ ಸತ್ಯಧ್ಯಾನ ಗುರುಃ ಪಾತು ಯತೀಂದ್ರೈರವಿಪೂಜಿತಃ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯ ಮುನಿ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಪ್ನುಸ್ಮರೆ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಗೀತಾದ್ಯುಕ್ತಾರ್ಥಸಂಗ್ರಹಂ. ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಹೀಗೆ 17ನೆಯ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಶ್ರದ್ಧೆ ಯಾವ ರೀತಿಯಲ್ಲಿ ಸ್ವರೂಪಭೂತವಾಗಿರತಕ್ಕಂತಹ ಜೀವನ ಯೋಗ್ಯತೆಗೆ ಅನುಗುಣವಾಗಿ ಶ್ರದ್ಧೆಯಲ್ಲಿ ತ್ರೈವಿಧ್ಯ ಇದೆ, ಅಂತಹ ತ್ರೈವಿಧ್ಯದಿಂದಾಗಿಯೇ ವಿವಿಧ ಸ್ವಭಾವಜ ಅಂತ ಜೀವನ ಸ್ವರೂಪಭೂತವಾದಂತಹ ಆ ಒಂದು ಶ್ರದ್ಧೆಯ ತ್ರೈವಿಧ್ಯ, ಅದರಿಂದಾಗಿ ಅವನು ಮಾಡತಕ್ಕಂತಹ ಊಟ ಇರಬಹುದು, ದಾನ ಇರಬಹುದು, ಪ್ರತಿಯೊಂದು ಪ್ರವೃತ್ತಿಯಲ್ಲೂ ಯಾವ ರೀತಿ ತ್ರೈವಿಧ್ಯ ಇದೆ ಅಂತ 17ನೇ ಅಧ್ಯಾಯದಲ್ಲಿ ಪರಮಾತ್ಮ ನಿರೂಪಣೆ ಮಾಡಿದ. ಕೊನೆಯಲ್ಲಿ ದೇವರು ಹೇಳಿದ, ಅಶ್ರದ್ಧೆಯಿಂದ ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ ಯಾವುದೇ ಕರ್ಮಗಳನ್ನು ಆಚರಣೆ ಮಾಡಬಾರದು. ಯಜ್ಞ ಇರಬಹುದು, ದಾನ ಇರಬಹುದು, ಹೋಮಾದಿಗಳಿರ್ಬೋದು, ಅತಿಥಿ ಸತ್ಕಾರ, ನಿತ್ಯದ ಸಂಧ್ಯಾವಂದನಾದಿಗಳು, ಯಾವುದೇ ಕರ್ಮಾಚರಣೆ ಮಾಡುವಾಗಲೂ ಭಕ್ತಿಯಿಂದ ಮಾಡಬೇಕು. ಆಗ ಅದು ಪೂರ್ಣ ಫಲವನ್ನು ತಂದು ಕೊಡುತ್ತದೆ. ಭಕ್ತಿ ಇಲ್ಲದೆ ಮಾಡಿದ ಕರ್ಮಗಳಿಗೆ ಫಲ ಇಲ್ಲ. ಇದಾದ ಮೇಲೆ ಅರ್ಜುನನೊಂದು ಪ್ರಶ್ನೆಯನ್ನ ಕೇಳ್ತಾರೆ 18ನೇ ಅಧ್ಯಾಯದಲ್ಲಿ. ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ಕೇಶಿ ನಿಶೂದನ. ಸನ್ಯಾಸ, ತ್ಯಾಗ ಅಂತ 2 ಶಬ್ದಗಳನ್ನು ನಾವು ಸಂಸ್ಕೃತದಲ್ಲಿ ಕೇಳ್ತೇವೆ. ಕನ್ನಡದಲ್ಲೂ ತ್ಯಾಗ ಅಂತ ಹೇಳೋದು ಕೇಳ್ತೇವೆ. ಸನ್ಯಾಸ ಅನ್ನೋ ಶಬ್ದ ನಮಗೆ ಹೆಚ್ಚು ಗೊತ್ತಿಲ್ಲ. ಸನ್ಯಾಸ ಅಂದ್ರೆ ಮಠದಲ್ಲಿರತಕ್ಕ ಕೆಂಪು ಬಟ್ಟೆ ಹುಟ್ಟತಕ್ಕ ಸ್ವಾಮಿಗಳು ಸನ್ಯಾಸಿಗಳು, ಅಷ್ಟು ಗೊತ್ತು ನಮಗೆ. ಅದು ಬಿಟ್ಟರೆ ಬೇರೆ ಸನ್ಯಾಸದ ಪರಿಚಯ ನಮಗಿಲ್ಲ. ಅಂದ್ರೆ ಕೃಷ್ಣ ಪರಮಾತ್ಮನ ಹತ್ರ ಅರ್ಜುನರು ಕೇಳ್ತಾರೆ, ಸನ್ಯಾಸ ತ್ಯಾಗ ಅಂತ ಶಾಸ್ತ್ರಗಳಲ್ಲಿ 2ರನ್ನ ಹೇಳ್ತಾರೆ, ಏನ್ ವ್ಯತ್ಯಾಸ? ಸನ್ಯಾಸ ಅಂದ್ರೆ ಏನು, ತ್ಯಾಗ ಅಂದ್ರೆ ಏನು? ಅದನ್ನ ಹೇಳ್ಬೇಕು ನೀನು. ತತ್ವಮಿಚ್ಛಾಮಿ ವೇದಿತು. ಯಾಕೆ ಅಂದ್ರೆ ಹಿಂದೆ ಇದೇ ಕೃಷ್ಣ ಪರಮಾತ್ಮನೇ ಹಿಂದೆ ತಾನು 5ನೇ ಅಧ್ಯಾಯದಲ್ಲಿ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭವು ಅಂತ ಹೇಳಿ ವಿಹಿತವಾದ ಕರ್ಮಾನುಷ್ಠಾನ, ಸನ್ಯಾಸ ಇವೆರಡು ಮೋಕ್ಷ ಸಾಧನೆ ಅಂತ ಹೇಳಿದ. ಅದೇ ಕೃಷ್ಣ ಪರಮಾತ್ಮ 12ನೇ ಅಧ್ಯಾಯದಲ್ಲಿ ತ್ಯಾಗ ಛಾಂತಿರನಂತರ ತ್ಯಾಗದಿಂದ ಮೋಕ್ಷ ಪಡಿತಾರೆ ಅಂತ ಹೇಳಿ. ಹಾಗಾದ್ರೆ ಕೃಷ್ಣ ಪರಮಾತ್ಮನೇ ಮೋಕ್ಷ ಸಾಧನೆಯಾಗಿ ತ್ಯಾಗವನ್ನೂ ಹೇಳಿದ್ದಾನೆ, ಸನ್ಯಾಸವನ್ನು ಹೇಳಿದ್ದಾನೆ. ಹಾಗಾದ್ರೆ ಸನ್ಯಾಸ ತ್ಯಾಗ ಒಂದೇಯೋ ಅಥವಾ ಬೇರೆ ಬೇರೆಯೋ ಏನದು ಅದನ್ನ ನೀವು ತಿಳಿಸಿಕೊಡ್ಬೇಕು ಅಂತ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ದೇವರು ಉತ್ತರವನ್ನ ಕೊಡ್ತಾನೆ. ಸನ್ಯಾಸ ಅಂದ್ರೆ ಏನು, ತ್ಯಾಗ ಅಂದ್ರೆ ಏನು? ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದೋ ಸರ್ವಕರ್ಮ ಫಲ ತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣ. ನಮ್ಮಲ್ಲಿ ಸನ್ಯಾಸ ಅಂದ್ರೆ ಏನು ಅಂದ್ರೆ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ, ಕಾಮ್ಯ ಕರ್ಮಗಳನ್ನ ಬಿಡೋದು. ನ್ಯಾಸ ಅಂದ್ರೆ ಬಿಡೋದು. ಕಾಮ್ಯವಾದ ಕರ್ಮಗಳು ಅಂದ್ರೆ ಕಾಮನೆಯಿಂದ ಇದು ಸಿಗಲಿ, ಈ ಫಲ ಬೇಕು, ಈ ಫಲ ಬೇಕು ಅನ್ನುವ ಫಲದ ಉದ್ದೇಶದಿಂದ, ಕಾಮದ ಉದ್ದೇಶದಿಂದ ಆಚರಿಸುವ ಕರ್ಮಗಳೇನಿದೆ ಇದನ್ನ ಕಾಮ್ಯ ಕರ್ಮಗಳು ಅಂತ ಕರೀತಾರೆ. ನಾವು ಎಷ್ಟೋ ಕರ್ಮಗಳನ್ನ ಮಾಡುವಾಗ ಫಲದ ಉದ್ದೇಶದಿಂದ ಕರ್ಮಾಚರಣೆಯನ್ನ ಮಾಡುತ್ತೇವೆ.
ಅಂತಹ ಕರ್ಮಗಳೇನಿದೆ ಆ ಕರ್ಮಗಳನ್ನ ತ್ಯಾಗ ಮಾಡೋದೇನಿದೆ, ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ, ಕಾಮ್ಯ ಕರ್ಮಗಳನ್ನ ತ್ಯಾಗ ಮಾಡುವುದೇ ಸನ್ಯಾಸ. ಮತ್ತೆ ತ್ಯಾಗ ಅಂದ್ರೇನು? ಸನ್ಯಾಸ ಅಂದ್ರೂ ಬಿಡೋದೆ, ತ್ಯಾಗ ಅಂದ್ರೂ ಬಿಡೋದೆ. ಏನು ವ್ಯತ್ಯಾಸ ಅಂದ್ರೆ, ಕಾಮ್ಯ ಕರ್ಮಗಳನ್ನ ಬಿಡುವುದು ಸನ್ಯಾಸ, ಕರ್ಮಾಚರಣೆ ಮಾಡುವಾಗ ಫಲದ ತ್ಯಾಗ ಮಾಡುವುದು ತ್ಯಾಗ. ಕಾಮ್ಯ ಕರ್ಮ ಫಲತ್ಯಾಗ, ಸರ್ವಕರ್ಮ ಫಲತ್ಯಾಗಂ ರಾಹುಸ್ತ್ಯಾಗಂ ವಿಚಕ್ಷಣ. ಇಲ್ಲಿಯೂ ಮತ್ತೆ ರಾಘವೇಂದ್ರ ಗುರು ಸಾರ್ವಭೌಮರು ಆಚಾರ್ಯರ ಗ್ರಂಥಗಳಿಗೆ ಅನುಗುಣವಾಗಿ ವೈಶಿಷ್ಟ್ಯವನ್ನ ಹೇಳುತ್ತಾರೆ. ಏನದು ಅಂತಂದ್ರೆ, ಈ ಕಾಮ್ಯ ಕರ್ಮ ಅಂದ್ರೆ ಫಲದ ಉದ್ದೇಶದಿಂದ ಕರ್ಮ ಏನ್ ಮಾಡ್ತೇವಲ್ಲ, ಅದರಲ್ಲಿ ಎರಡು ರೀತಿಯ ಕರ್ಮಾಚರಣೆಗಳಿವೆ. ಒಂದು ವೈಕಲ್ಪಿಕವಾದ ಕಾಮ್ಯಗಳು, ಇನ್ನೊಂದು ನಿಯತ ಕಾಮ್ಯಗಳು ಅಂತ. ಅಂದ್ರೆ ಕೆಲವು ಕರ್ಮಗಳನ್ನ ಮಾಡುವಾಗ ಫಲದ ಆಸೆಯಿಂದ ನಾವು ಮಾಡ್ತೇವೆ, ಫಲದ ಆಸೆ ಇಲ್ಲದೆಯೂ ಆ ಕರ್ಮ ಮಾಡಬಹುದು. ಕೆಲವು ಕರ್ಮಗಳಿವೆ, ಆ ಕರ್ಮಗಳು ಹೇಗೆ ಅಂದ್ರೆ ಫಲದ ಆಸೆಯಿಂದಲೇ ಮಾಡಬೇಕು, ಫಲದ ಆಸೆ ಇಲ್ಲದೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಅದನ್ನು ನಿಯತ ಕಾಮ್ಯಗಳು ಅಂತ ಕರೀತಾರೆ. ಈ ಔಷಧಿಗಳಲ್ಲಿ ಎರಡು ಟೈಪ್ ಔಷಧಿಗಳಿರುತ್ತೆ. ಕೆಲವು ಔಷಧಿಗಳನ್ನ ರೋಗ ಬಂದ್ರೆ ಮಾತ್ರ ತಗೊಳ್ಬೇಕು ನೀವು, ಕೆಲವು ಔಷಧಿಗಳಲ್ಲ, ರೋಗ ಇಲ್ಲದೆ ಇದು ತಗೊಂಡ್ರದೇನು ಎಫೆಕ್ಟ್ ಆಗಲ್ಲ. ರೋಗ ಇಲ್ಲ, ಅದು ನಾವು ಔಷಧಿ ತಿಂತೇವಪ್ಪ, ಅದು ನಮಗೇನು ಸೈಡ್ ಎಫೆಕ್ಟ್ ಇಲ್ಲ. ಆ ರೀತಿಯಲ್ಲಿ ಕೆಲವು ಕರ್ಮಗಳನ್ನ ಮಾಡುವಾಗ ಫಲ ಉದ್ದೇಶವಾಗಿಯೇ ಕರ್ಮ ಮಾಡಬೇಕು. ಕಾರೀರ್ಯಾಯಜೇತ ಅಂತ ಒಂದು ವೇದ ಮಂತ್ರ ಇದೆ. ವೃಷ್ಟಿಕಾಮ, ಮಳೆ ಬರಬೇಕು ಅಂತ ಆಸೆ ಇರೋನು ಕಾರೀರ್ಯಾಯಾಗವನ್ನ ಮಾಡಬೇಕು. ನಾವು ಮಳೆ ಬರಬೇಕು ಅನ್ನೋ ಆಸೆ ಏನಿಲ್ಲಪ್ಪ, ಒಳ್ಳೆ ಚಳಿಗಾಲದಲ್ಲಿ ಇದ್ದೇವೆ, ಎಲ್ಲ ಮಳೆ ಬೇಕಾದ್ರೆ ಸಮೃದ್ಧವಾಗಿ ನೀರಿದೆ, ಈ ಮಳೆ ಬೇಕನ್ನೋ ಆಸೆ ಇಲ್ಲ. ದೇವರ ಪ್ರೀತನಾಗ್ಲಿ ಅಂತ ಆ ಯಾಗ ಮಾಡಬಹುದಾ? ಇಲ್ಲ. ಆ ಯಾಗ ಮಾಡೋದೇ ಮಳೆ ಬರಲಿ ಅಂತ, ಅದು ಬೇರೆ ಉದ್ದೇಶದಿಂದ ಯಾಗ ಮಾಡೋ ಕ್ರಮವೇ ಇಲ್ಲ. ಹಾಗಾಗಿ ಇಂತಹ ಕರ್ಮಗಳನ್ನು ನಿಯತ ಕಾಮ್ಯ ಕರ್ಮಗಳು ಅಂತ ಕರೀತಾರೆ. ಅದೇ ರೀತಿ ವೇದದಲ್ಲಿ ಜ್ಯೋತಿಷ್ಠೋಮ ಸ್ವರ್ಗಕಾಮೋ ಯಜೇತ ಅಂತ ಒಂದು ವಾಕ್ಯ ಇದೆ. ಜ್ಯೋತಿಷ್ಠೋಮ ಯಾಗ, ಸ್ವರ್ಗ ಬೇಕು ಅಂತ ಬಯಸೋರು ಜ್ಯೋತಿಷ್ಠೋಮ ಯಾಗ ಮಾಡ್ರಿ ಅಂತ ಇದೆ. ಸರಿ, ಜ್ಯೋತಿಷ್ಠೋಮ ಯಾಗವನ್ನ ಸ್ವರ್ಗ ಬೇಕು ಅಂತ ಮಾಡಿದ್ರೆ ಕಾಮ್ಯವಾಗತ್ತೆ. ನಾವು ಸ್ವರ್ಗ ಬೇಕು ಅಂತ ಮಾಡಲ್ಲಪ್ಪ, ದೇವರು ಪ್ರೀತನಾಗ್ಲಿ ಅಂತ ಮಾಡ್ತೇನೆ, ಆಗದು ಅಕಾಮ್ಯ. ಅಂದ್ರೆ ಜ್ಯೋತಿಷ್ಠೋಮಾದಿ ಯಾಗಗಳು ಕಾಮನೆಯಿಂದಲೂ ಮಾಡಬಹುದು, ಕಾಮನೆ ಇಲ್ಲದೆಯೂ ಮಾಡಬಹುದು. ಇವತ್ತು ಹೋಮಾನೋಮ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇವೆ, ಮಾಡ್ತೇವೆ, ಫಲ ಕಾಮನೆಯಿಂದ ಮಾಡ್ತೇವೆ. ನಮ್ಗೆ ಇಂಥ ಒಂದು ಆಗ್ಬೇಕು ಅಂತ ಆಸೆ ಇದೆ, ಮಾಡ್ತೇವೆ. ಸತ್ಯನಾರಾಯಣ ಪೂಜೆಯನ್ನು ಮಾಡ್ಬೇಕು, ಯಾಕೆ ಇಂಥ ಫಲ ಸಿಗ್ಲಿ, ಆಗ ಇದೆಲ್ಲ ಕಾಮ್ಯ ಇದೆ. ಇದೇ ಹೋಮಾನ ಹೋಮ, ಇದೇ ಸತ್ಯನಾರಾಯಣ ಪೂಜೆ, ಇದೇ ವಾಯುಸ್ಥಿತಿ ಪುನಶ್ಚರಣ, ಯಾವ ಫಲದ ಆಸೆ ಇಲ್ಲ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಮಾಡಿದ್ರೆ ಆಗಿದು ಕಾಮ್ಯಕರ್ಮ ಆಗೋದು. ಹಾಗಾದ್ರೆ ಈ ಕರ್ಮಗಳನ್ನೆಲ್ಲ ಏನಂತ ಕರೀತಾರೆ? ವೈಕಲ್ಪಿಕ ಕಾಮ್ಯ ಕರ್ಮಗಳು. ಅಂದ್ರೆ ನಾವು ಕಾಮನೆ ಮಾಡಿದ್ರೆ ಕಾಮ್ಯವಾಗತ್ತೆ, ಕಾಮನೆ ಮಾಡದೇ ಇದ್ರೆ ಅಕಾಮ್ಯವಾಗತ್ತೆ. ಆದರೆ ಕಾರೀರ್ಯಾದಿ ಯಾಗಗಳೇನಿದೆ ಅದು ಕಾಮ್ಯವೇ, ಅಂದ್ರೆ ಇಂಥ ಕಾಮನೆಗೋಸ್ಕರವೇ ಅದನ್ನು ಮಾಡಬೇಕಾಗ್ತದೆ. ಈ ರೀತಿಯಲ್ಲಿ ಎರಡು ರೀತಿಯಲ್ಲಿ ಕಾಮ್ಯ ಕರ್ಮಗಳಿವೆ. ಇವುಗಳಲ್ಲಿ ಈ ಕಾರೀರ್ಯಾದಿ ಯಾಗಗಳೇನಿದೆ ಅಂದ್ರೆ ಮಳೆ ಬೇಕು ಅಂತ ಆ ಯಾಗ ಮಾಡೋದು, ಇದಾಗ್ಲಿ ಅದಾಗ್ಲಿ ಅಂತ ಫಲಕ್ಕೋಸ್ಕರವೇ ಮಾಡುವ ಕರ್ಮಗಳು ಅಂತೇನಿವೆ, ಇವುಗಳನ್ನ ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು. ಅಂದ್ರೆ ಅದರ ಫಲವನ್ನೂ ತ್ಯಾಗ ಮಾಡಬೇಕು, ಯಜ್ಞವನ್ನು ತ್ಯಾಗ, ಆ ಯಜ್ಞಗಳನ್ನ ಆಚರಣೆಯೇ ಮಾಡಬಾರ್ದು. ಅಂದ್ರೆ ಯಾರಿಗೆ ಹೇಳ್ತಾ ಇರೋದು? ಮೋಕ್ಷ ಸಾಧನೆಯಲ್ಲಿ ಹೋಗೋರಿಗೆ. ಈಗ ಸಮಾಜಕ್ಕೆ ದೊಡ್ಡ ಅನರ್ಥ ಆಗಿದೆ, ಮಳೆ ಇಲ್ಲದೆ ಸಮಸ್ಯೆ ಆಗಿದೆ ಅಂದಾಗ, ಇಲ್ಲಪ್ಪ ನಾನು ಕಾಮ್ಯಕರ್ಮ ಮಾಡೋದಿಲ್ಲ, ಮಳೆ ಬಂದ್ರೇನು ಬಿಟ್ರೇನು, ನಾನು ಸಂಕಲ್ಪವೇ ಮಾಡಲ್ಲ, ಹಾಗೆಲ್ಲ ಅನ್ಬಾರ್ದು. ಯಾಕೆ ಲೋಕದ ಕ್ಷೇಮವನ್ನ ಬಯಸಬೇಕಾದ್ದು ಪ್ರತಿಯೊಬ್ಬನ ಕರ್ತವ್ಯ. ಹಾಗಾಗಿ ಲೋಕಕ್ಕೆ ಹಾನಿ ಆಗ್ತಾ ಇದೆ, ಲೋಕಕ್ಕೆ ಕ್ಷಾಮ ಬಂದಿದೆ ಅಂದಾಗ ಪ್ರತಿಯೊಬ್ಬರು ಸೇರಿ ಕಾರ್ಯಯಾಗಿ ಮಾಡ್ಬೋದು, ಏನು ತಪ್ಪಿಲ್ಲ. ಆದರೆ ಮೋಕ್ಷ ಸಾಧನೆ ದೃಷ್ಟಿಯಲ್ಲಿ ನೋಡುವ ಸಾಧಕ ಆ ಯಾಗಗಳನ್ನ ಸಾಕು, ಲೋಕದ ಉದ್ಧಾರಕ್ಕೆ ಬೇಕಿತ್ತು ಅವ್ರ ಜೊತೆಗೆ ಸೇರಿ ಮಾಡೋದು. ಆಯ್ತು, ಲೋಕದ ಉದ್ಧಾರ ಆಗಿದೆ, ಬೇಕಾದಷ್ಟು ನೀರು ಬಂದಿದೆ, ಇನ್ನು ಆ ಯಾಗಾದಿಗಳು ನನಗೆ ಬೇಡ, ಯಾಕೆ ಅದು ನನ್ನ ಉದ್ಧಾರಕ್ಕೆ ಉಪಯೋಗ ಇಲ್ಲದು. ಹಾಗಾಗಿ ಅದನ್ನ ಉಲ್ಲೇಖ ಮಾಡ್ತಾರೆ. ಯಾವುದು ಇದು ಸ್ವರೂಪತಃ ಕಾಮನೆಯಿಂದಲೇ ಸಹಿತವಾದ ಯಾಗಗಳು, ಕಾಮನೆ ಮಾಡಿಯೇ ಯಾಗವನ್ನ ಮಾಡಬೇಕು, ಅಂತಹ ಯಾಗಗಳನ್ನ ಸ್ವರೂಪತಃ ತ್ಯಾಗ ಮಾಡುವುದು. ಅಂದ್ರೆ ಆ ಯಾಗವನ್ನೂ ಬಿಡಬೇಕು, ಅದರ ಫಲವನ್ನು ಬಿಟ್ಟು ಬಿಡಬೇಕು. ಇನ್ನು ಕೆಲವು ಇದು ಯಾಗಗಳಿವೆ, ಜ್ಯೋತಿಷ್ಠೋಮ ಯಾಗ ಅಥವಾ ಬೇರೆ ಬೇರೆ ಯಾಗಗಳು, ಬೇರೆ ಬೇರೆ ಆರಾಧನೆಗಳು, ಪೂಜೆಗಳು, ಇವೆಲ್ಲ ಕಾಮನೆಯಿಂದಲೂ ಮಾಡಬಹುದು, ಕಾಮನೆ ಇಲ್ಲದೆಯೂ ಮಾಡಬಹುದು, ಎರಡೂ ಇದೆಲ್ಲ ವೈಕಲ್ಪಿಕ, ವಿಕಲ್ಪದ ವ್ಯವಸ್ಥೆ ಇದೆ. ಇಂತಹ ಕರ್ಮಗಳನ್ನ ಕಾಮನೆ ಬಿಟ್ಟು ಮಾಡ್ಬೇಕು. ಆ ಕರ್ಮಗಳನ್ನು ತ್ಯಾಗ ಮಾಡಬಾರ್ದು. ಆ ಕರ್ಮಗಳನ್ನ ಜ್ಯೋತಿಷ್ಠೋಮ ಯಾಗವನ್ನು ಮಾಡ್ಬೇಕು,
ಸ್ವರ್ಗದ ಕಾಮನೆಯನ್ನು ಮಾಡುತ್ತಾರೆ. ಇದು ವ್ಯತ್ಯಾಸ. ಅದಕ್ಕೆ ಅದನ್ನು ರಾಯರು ಬರೀತಾರೆ, ಕಾಮ್ಯಾನಾಂ ಕರ್ಮಣಾಂ ತ್ಯಾಗಂ ಫಲ ಅನಿಚ್ಛಯ. ಫಲವನ್ನ ತ್ಯಾಗ ಮಾಡಿ ಆ ಕರ್ಮಗಳನ್ನ ಆಚರಣೆ ಮಾಡಬೇಕು. ಅದನ್ನ ಕರ್ಮತ್ಯಾಗ ಅಂತ ಕರೀತಾರೆ. ನಿಯತ ಕಾಮ್ಯವಾದ ಕಾರ್ಯಾದಿಗಳನ್ನ ಸ್ವರೂಪಾಕರಣೇನ, ಆ ಯಾಗಗಳನ್ನೇ ತ್ಯಾಗ ಮಾಡಬೇಕು ಅಂತ ಈ ರೀತಿ ಎರಡು ರೀತಿಯಲ್ಲಿ ಕಾಮ್ಯ ಕರ್ಮಗಳಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ವೈಕಲ್ಪಿಕ ಕಾಮ್ಯ, ನಿಯತ ಕಾಮ್ಯ. ಈ ರೀತಿಯ ಕಾಮ್ಯ ಕರ್ಮಗಳನ್ನ ಬಿಡೋದನ್ನೇ ಏನಂತ ಕರೀತಾರೆ? ಸನ್ಯಾಸ ಅಂತ ಕರೀತಾರೆ. ಅದನ್ನೇ ಕೃಷ್ಣದೇವರು ಹೇಳಿದ್ದು, ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ. ನೋಡಿ, ಕಾಮ್ಯ ಕರ್ಮಗಳನ್ನು ಬಿಡೋದು ಅಂದಾಗ ನಾ ಕರ್ಮವನ್ನೇ ಮಾಡದೆ ಕೂತ್ಬಿಡೋದು ಅಂತ ಅನಿಸ್ತದೆ ಮೇಲ್ನೋಟಕ್ಕೆ. ಕರ್ಮಗಳನ್ನು ಬಿಟ್ಬಿಟ್ರೆ ಕಾಮ್ಯ ಕರ್ಮ ತ್ಯಾಗ ಆಯ್ತು ಅಂತ. ಅದಕ್ಕೆ ಈ ವಿವರಣೆಯನ್ನು ಕೊಟ್ಟದ್ದು. ಯಾವ ಕರ್ಮಗಳನ್ನು ಬಿಟ್ಬಿಡ್ಬೇಕು? ಕೇವಲ ಫಲಕ್ಕೋಸ್ಕರವೇ ಮಾಡುವ ಕರ್ಮಗಳನ್ನು ಬಿಟ್ಬಿಡಬಹುದು, ಆದ್ರೆ ಉಳಿದ ಕರ್ಮಗಳನ್ನು ಮಾಡ್ಲೇಬೇಕು. ಈ ಕೆಲವರು ಏನಂತಾರೆ ಅಂದ್ರೆ, ಅದೆಲ್ಲ ಕಾಮ್ಯ ಕರ್ಮ ನಾವ್ಯಾಕೆ ಮಾಡ್ಬೇಕು ಅಂತ. ಆದ್ರೆ ವಸ್ತುಸ್ಥಿತಿಯಲ್ಲಿ ಕಾಮ್ಯವಾದ ಕರ್ಮಗಳನ್ನ ಕಾಮನೆ ಇಲ್ಲದೆ ಮಾಡ್ಲಿಕ್ಕೆ ಪ್ರತಿಯೊಬ್ಬನಿಗೂ ಕರ್ತವ್ಯ. ಆ ದೃಷ್ಟಿಯಿಂದ ಆ ಫಲವನ್ನ ತ್ಯಾಗ ಮಾಡಬೇಕು ಅನ್ನೋದನ್ನ ವಿಶೇಷವಾಗಿ ಉಪದೇಶ ಮಾಡ್ತಾನೆ ಕೃಷ್ಣ ಪರಮಾತ್ಮ. ಅದರ ಜೊತೆಗೆ ಮತ್ತೊಂದು ಮಾತನ್ನು ಹೇಳ್ತಾನೆ, ಸರ್ವಕರ್ಮ ಫಲತ್ಯಾಗಂ ಪ್ರಾಹುತ್ಯಾಗಂ ಚಕ್ಷಣ. ಸರ್ವಕರ್ಮಣ, ಎಲ್ಲ ಕರ್ಮಗಳನ್ನ ಆಚರಿಸುವಾಗಲೂ ಕೂಡ ಇದು ಪರಮಾತ್ಮ ಪ್ರೀತನಾಗ್ಲಿ ಅನ್ನುವ ಉದ್ದೇಶದಿಂದ ಮಾಡೋದೇನಿದೆ ಅಂದ್ರೆ, ನೋಡಿ, ಬೇರೆ ಯಾವ ಫಲದ ಆಸೆಯೂ ಇಲ್ಲ, ಕೇವಲ ಪರಮಾತ್ಮ ಪ್ರೀತನಾಗ್ಲಿ ಅಂತ ಮಾಡೋದೇನಿದೆ, ಇದು ನಿಜವಾದ ತ್ಯಾಗ. ಹೀಗೆ ತ್ಯಾಗ ಅಂದ್ರೆ ಏನು, ಮತ್ತೆ ಸನ್ಯಾಸ ಅಂದ್ರೆ ಏನು ಅನ್ನೋದನ್ನು ಪರಮಾತ್ಮ ನಿರೂಪಣೆ ಮಾಡಿ. ಇದನ್ನ ಹೇಳಿದ ಮೇಲೆ ಮುಂದೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನದ ಕರ್ಮನ ತ್ಯಾಜ್ಯಮಿತಿ ಚಾಪರೇ. ಇನ್ನು ಈ ಕರ್ಮದ ವಿಷಯದಲ್ಲಿ ಮತಭೇದ ಇದೆ. ಕೆಲವರೇನು ಹೇಳ್ತಾರೆ ಅಂತಂದ್ರೆ, ಕರ್ಮಗಳೇ ಬೇಡ ಅಂತ ಹೇಳ್ತಾರೆ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ ಮನೀಷ. ಕೆಲವು ಬುದ್ಧಿವಂತರು ಏನಂತಾರೆ ಅಂದ್ರೆ, ಈ ಕರ್ಮಗಳು ನಮಗೆ ಕಾಮ್ಯ ಕರ್ಮಗಳು ನಮಗೆ ದೋಷ ಕೊಡ್ತಾವೆ, ಹಾಗಾದ್ರೆ ಕರ್ಮಗಳೇ ಬೇಡ, ಕರ್ಮ ಮಾಡಿದ ತಾನೇ ಬಂಧನ. ಇದಕ್ಕೆ ಕೆಲವರು ಒಳ್ಳೊಳ್ಳೆ ಮಾತುಗಳು ಇವೆ. ಏನು ಅಂತಂದ್ರೆ, ನಾವು ಕಾಲಿಗೆ ಕೆಸರನ್ನು ಹಚ್ಕೊಂಡು ಆಮೇಲೆ ಆ ಕೆಸರನ್ನು ತೊಳ್ಕೊಳ್ಳೋದಕ್ಕಿಂತ ಕೆಸರೇ ಹಚ್ಕೊಳ್ಳದೆ ಇದ್ರೆ ಒಳ್ಳೇದಲ್ವಾ? ಆ ಕರ್ಮ ಮಾಡೋದು ಮಾಡಿದಕ್ಕೆ ಪಾಪ, ನರಕ, ದುಃಖ ಇತ್ಯಾದಿಗಳನ್ನು ಹೊಂದೋದಕ್ಕಿಂತ ಕರ್ಮನೇ ಮಾಡದೇ ಇದ್ರೆ ಸಮಸ್ಯೆ ಇಲ್ಲಲ್ಲ. ಈ ರೀತಿಯಲ್ಲಿ ಕೆಲವರು ಆಲೋಚನೆ ಮಾಡೋದಿದೆ. ಅದಕ್ಕೋಸ್ಕರವಾಗಿ ಆ ರೀತಿ ದೋಷವುಳ್ಳದ್ದು ಕರ್ಮ ಅಂತ ಭಾವಿಸಿ ಕರ್ಮವೇ ಬೇಡ ಅಂತ ಕೆಲವರು ಹೇಳ್ತಾರೆ. ಆದರೆ ಕೆಲವರು ಏನಂತಾರೆ, ಯಜ್ಞ, ದಾನ, ತಪಸ್ಸು ಇವೆಲ್ಲವೂ ಕೂಡ ನತ್ಯಾಜ್ಯಂ, ಇದು ಬಿಡ್ಲಿಕ್ಕಿಲ್ಲ, ಮಾಡ್ಲೇಬೇಕು ಅಂತ ಕೆಲವರು ಹೇಳ್ತಾರೆ. ನೋಡಿ, ಮತಭೇದ. ಕೃಷ್ಣ ಪರಮಾತ್ಮ ಬರೋ ಮುಂಚೆ ಇತ್ತು ಈ ಮತಭೇದ. ಕೃಷ್ಣ ಪರಮಾತ್ಮ ಬರೋಕ್ಕಿಂತ ಮುಂಚೆಯೇ ಬೇರೆ ಬೇರೆ ಮತದವರು ಬೇರೆ ಬೇರೆ ಅಭಿಪ್ರಾಯ ಪಟ್ಟಿದ್ದಾರೆ. ಕೆಲವರಂತಾರೆ ಕರ್ಮಗಳು ಬಂಧಕ, ಕರ್ಮ ಮಾಡುವುದೇ ಬೇಡ ಅಂತ. ಕೆಲವರನ್ನು ಇಲ್ಲ, ಕರ್ಮ ಮಾಡ್ಲೇಬೇಕು, ಯಜ್ಞವನ್ನ ಮಾಡಬೇಕು, ದಾನವನ್ನ ಮಾಡಬೇಕು, ತಪಸ್ಸನ್ನ ಮಾಡಬೇಕು ಅಂತ. ಹೀಗೆ ಮತಭೇದವನ್ನ ಪರಮಾತ್ಮ ಉಲ್ಲೇಖ ಮಾಡುತ್ತಾನೆ. ಸರಿ, ಮತಭೇದಗಳೇನೋ ಇದೆ, ದೇವರ ಅಭಿಪ್ರಾಯ ಏನಾಗ, ಕೃಷ್ಣನ ಅಭಿಪ್ರಾಯ ಏನು? ಯಜ್ಞದಾನ ತಪಸ್ಸುಗಳನ್ನ ಮಾಡಬೇಕು ಅಂತಾನೋ ದೇವರು, ಅಥವಾ ಕೆಲವರು ಹೇಳುವಂತೆ ಬೇಡ ಅಂತಾನೋ? ದೇವರ ಅಭಿಪ್ರಾಯ ಏನು? ನಿಶ್ಚಯಂ ಶೃಣುಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿಶ್ಚಯಂ ಶೃಣುಮೇ ತತ್ರ ತ್ಯಾಗೇ ಭರತ ಸತ್ತಮ. ಈ ತ್ಯಾಗ ಅಂತ ಏನಿದೆ ಅಂದ್ರೆ, ಕರ್ಮಗಳನ್ನ ಮಾಡುವಾಗ ಮೂರು ರೀತಿಯಲ್ಲಿ ತ್ಯಾಗ ಇದೆ. ಕೆಲವು ಕಡೆಯಲ್ಲಿ ಆ ಕರ್ಮದ ಫಲವನ್ನ ತ್ಯಾಗ ಮಾಡುವುದು, ಇನ್ನು ಕೆಲವು ಕಡೆಯಲ್ಲಿ ಕರ್ಮಗಳನ್ನ ಮಾಡುವಾಗ ನಾನು ಮಾಡ್ತಾ ಇದ್ದೇನೆ ಅನ್ನೋ ಮಮತಾ, ಆ ಅಹಂಕಾರ, ಮಮಕಾರ ಏನಿದೆ ಅದನ್ನು ತ್ಯಾಗ ಮಾಡುವುದು. ಇನ್ನು ಕೆಲವು ಕಡೆಗಳಲ್ಲಿ ಇದನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ ಅಂತ ಅನುಸಂಧಾನ ಪೂರ್ವಕವಾಗಿ ನಮ್ಮ ಕರ್ತೃತ್ವದ ಅಭಿಮಾನವನ್ನು ತ್ಯಾಗ ಮಾಡುದು. ಹೀಗೆ ಮೂರು ರೀತಿಯಲ್ಲಿ ತ್ಯಾಗ ಇದೆ. ಹಿಂದೆ ಹೇಳಿದಂತೆ ಕರ್ಮಗಳಲ್ಲಿ ಕಾಮ್ಯ ಎರಡು ವಿಧ, ವೈಕಲ್ಪಿಕ ಕಾಮ್ಯ, ನಿಯತ ಕಾಮ್ಯ ಅಂತ ಅದೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು. ಇದಾದ ಮೇಲೆ ಬರತಕ್ಕಂತ ಮೂರು ವಿಧವಾದ ತ್ಯಾಗ ಏನಿದು? ನಿಶ್ಚಯಂ ಶೃಣುಮೇ ತತ್ರ ತ್ಯಾಗೇ ಭರತ ಸತ್ತಮ. ಇದು ನಿಶ್ಚಯ, ಇದರಲ್ಲಿ ಸಂದೇಹಕ್ಕೆ ಅವಕಾಶ ಇಲ್ಲ. ಮೂರು ವಿಧವಾದಂತಹ ತ್ಯಾಗ ಇದೆ. ಯಾವುದದು ಅಂದ್ರೆ, ಒಂದು ಫಲದ ತ್ಯಾಗ. ಉದಾಹರಣೆಗೆ ಒಂದು ಯಾಗವನ್ನ ಮಾಡ್ತಾ ಇದ್ದಾನೆ, ಮಾಡುವಾಗ ಇದರ ಫಲ ಸಿಗಲಿ ಅನ್ನೋ ಆಸೆ ಇಲ್ಲದೆ ಮಾಡುವಂತ, ಇದು ಒಂದು ತ್ಯಾಗ. ಮೂರು ವಿಧ ಅಂತ ಹೇಳಿದ್ದಾನೆ, ತ್ಯಾಗದಲ್ಲಿ ಮೂರು ವಿಧ ಇದೆ ಅಂತ. ಇದು ಒಂದು ತ್ಯಾಗ.
ಎರಡನೇ ತ್ಯಾಗ ಏನು? ಈ ಕರ್ಮ ಮಾಡುವಾಗ ನಾನು ಮಾಡ್ತಾ ಇದ್ದೇನೆ, ನನ್ನಿಂದ ಆಗ್ತಾ ಇದೆ ಅನ್ನೋ ಅಹಂಕಾರ ಇಲ್ಲದೆ ಇರೋದು, ಅದು ಅಹಂಕಾರವನ್ನು ಬಿಟ್ಬಿಡೋದು ಎರಡನೇ ತ್ಯಾಗ. ಮೂರನೇ ತ್ಯಾಗ ಪರಮಾತ್ಮ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು ಮಾಡೋದು. ಈ ಮೂರು ವಿಧವಾದ ತ್ಯಾಗ ಸಹಿತವಾಗಿ ಮಾಡಿದಾಗ ಅದು ನಿಜವಾದ ಸತ್ಕರ್ಮಾಚರಣೆ ಆಗುತ್ತೆ. ಜ್ಞಾನಿಗಳು ಹಾಗೆ ಮಾಡ್ತಾರೆ. ವಿಜಯದಾಸರ ಹಾಡೇ ಇದಲ್ಲ, ನಿನ್ನಾವಲನೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಅವ್ರ ಪ್ರತೀಕ್ಷಣ ಅವ್ರ ಎಚ್ಚರ ಇದ್ದದ್ದೇ ಅದು. ಅವ್ರಿಗೆ ಆ ಪ್ರತೀಕ್ಷಣ ಆಲೋಚನೆ ಮಾಡಿದ್ದೇನು ಅಂದ್ರೆ, ನಾನು ಮಾಡ್ತಾ ಇಲ್ಲ, ಎನ್ನದೇ ಏನಿದೆ ಎಲ್ಲವೂ ನಿನ್ನದೇ ಸಕಲ ಸಂಪತ್ತು, ಎಲ್ಲ ನೀನೇ ಕೊಟ್ಟದ್ದು, ನಿನ್ನದೇ ಇದೆಲ್ಲವೂ ಕೂಡ ನೀನೇ ಮಾಡಿಸ್ತಾ ಇರೋದನ್ನೋ ಎಚ್ಚರ ಅವರಿಗಿದೆ. ಇದು ಈ ಎಚ್ಚರ ಇರೋದ್ರಿಂದಾಗಿ ತ್ರಿವಿಧ ತ್ಯಾಗವನ್ನು ಆಚರಣೆ ಮಾಡಿದಂತೆ ಹಾಗೆ ಅವರ ಕರ್ಮಗಳೆಲ್ಲವೂ ಕೂಡ ಸತ್ಕರ್ಮ ಅಂತ ಆಗಿರುತ್ತೆ. ಹೊಸ ನಾವು ಸಂಧ್ಯಾವಂದನಾದಿ ಕರ್ಮಗಳನ್ನ ಮಾಡುವಾಗ ಯಾವುದೇ ವಿಧವಾದ ಫಲದ ಕಾಮನೆ ಇಲ್ಲ. ಆ ಫಲ ಸಿಗ್ಲಿ ಈ ಫಲ ಸಿಗ್ಲಿ ಅಂತ ಸಂಧ್ಯಾವಂದನೆ ಮಾಡೋದಿಲ್ಲ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತೇಳಿಯೇ ಸಂಧ್ಯಾವಂದನೆ ಮಾಡ್ತೇವೆ. ಆದ್ರೆ ಆ ಸಂಧ್ಯಾವಂದನೆ ಆರಂಭವಾದಾಗಿನಿಂದ ಕೊನೆ ತನಕವೂ ಕೂಡ ಮಮಕಾರವನ್ನು ಕಳ್ಕೊಂಡಿದ್ದೇವಾ? ಇಲ್ಲ. ದೇವರು ನಿಂದ ಮಾಡಿಸ್ತಾ ಇದ್ದಾನೆ ಅನ್ನೋ ಅನುಸಂಧಾನ ಇಲ್ಲ. ನೋಡಿ, ಅವೆರಡು ಲೋಪ ಆಗಿದೆ. ಇದನ್ನ ನಾವು ಸೇರಿಸಿಕೊಂಡು ಬಿಟ್ರೆ ಋಷಿಮುನಿಗಳ ಸಾಧನೆ ನಾವು ಮಾಡಿದಂತೆ. ಅದೆಷ್ಟೊತ್ತು ಸಂಧ್ಯಾವಂದನೆ ಮಾಡೋಷ್ಟೊತ್ತು, ಆಮೇಲೆ ಮತ್ತೊಂದು ವ್ಯಾಪಾರ, ಲೋಕ ವ್ಯಾಪಾರ ಇದ್ದಿದೆ. ಹಾಗಾದ್ರೆ ನಮ್ಮ ಜೀವನದಲ್ಲಿ ಎಷ್ಟೋ ಕರ್ಮಗಳನ್ನ ಮಾಡುವಾಗ ನಾವು ಫಲದ ಆಸೆ ಇಲ್ಲದೆ ಮಾಡ್ತೇವೆ. ಇದು ಕೇವಲ ಸಂಧ್ಯಾವಂದನೆ ಒಂದೇ ಅಲ್ಲ, ಕೆಲವೊಮ್ಮೆ ಮಕ್ಕಳಿಗೇನೋ ಹಿತ ಆಗ್ಲಿ ಅಂತ ಮಾಡುವಾಗ ಆ ಫಲದ ಯಾವ ಕಾಮನೆಯೂ ಇಲ್ಲ. ಆ ಮಗುವಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತೇವೆ, ಮನೆಗೆ ಒಳ್ಳೇದಾಗ್ಲಿ ಅಂತ ಮಾಡ್ತೇವೆ, ಹಿರಿಯರಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತೇವೆ. ಹಾಗಾದ್ರೆ ನಮ್ಮ ಸ್ವಂತಕ್ಕೆ ಯಾವ ಕಾಮನೆಯನ್ನು ಮಾಡದೆ ಎಷ್ಟೋ ಕರ್ಮಗಳನ್ನ ಮಾಡಿದ್ವಿ. ಆದ್ರೆ ಸರಿಯಾದ ಅನುಸಂಧಾನ ಇಲ್ಲ, ದೇವರು ಮಾಡಿಸ್ತಾ ಇದ್ದಾನೆ, ನಾನು ಸ್ವತಂತ್ರ ಅನ್ನೋ ಪ್ರಜ್ಞೆ ಇಲ್ಲ. ಅದಕ್ಕೆ ಶಾಸ್ತ್ರಗಳು ಹೇಳಿದ್ದು ಪ್ರತೀಕ್ಷಣ ಎಚ್ಚರದಿಂದ. ಅದಕ್ಕೆ ಆಚಾರ್ಯರು ವೈಷ್ಣವ ದೀಕ್ಷೆ ಅಂತ ಹೇಳುವಾಗ ಆಂತರದ ದೀಕ್ಷೆ ಹೇಳಿದ್ದೇನು ಅಂದ್ರೆ, ಪ್ರತೀಕ್ಷಣ ದೇವರು ಈಶ, ನಾನು ದಾಸ, ಅವನು ಬಿಂಬ, ನಾನು ಪ್ರತಿಬಿಂಬ, ನನ್ನಿಂದ ಎಲ್ಲ ಕರ್ಮ ಮಾಡಿಸ್ತಾ ಇರೋದು ಆ ಪರಮಾತ್ಮ ಅನ್ನೋ ಎಚ್ಚರವೇ ನಿಜವಾದ ಆಂತರ ದೀಕ್ಷೆ ಅಂತ ಆಚಾರ ಗುರುತಿಸಿದ್ರು. ಯಾಕೆ ಅಂತಂದ್ರೆ ಆಗಲೇ ನಾವು ಮಾಡುವ ಪ್ರತಿಯೊಂದು ಕರ್ಮಕ್ಕೂ ಫಲ ಸಿಗ್ತದೆ. ನೋಡಿ, ಈ ಎಚ್ಚರ, ಈ ತ್ಯಾಗ ಬುದ್ಧಿ ಭೀಮಸೇನ ದೇವರಲ್ಲಿ ಇತ್ತು. ನೋಡಿ, ಅವರು ಹಿಡಿಂಬಾಸುರನನ್ನ ಕೊಂದಿದ್ದಾರೆ. ವೇದವ್ಯಾಸರು ಬಂದ್ಕೊಳ್ಳಿ ಏನ್ ಮಾಡಿದ್ರು ಅಂದ್ರೆ, ಆ ಹಿಡಿಂಬಾಸುರನನ್ನ ಕೊಂದ ಆ ಕರ್ಮವನ್ನ ದೇವರಿಗೆ ಅರ್ಪಣೆ ಮಾಡಿದ್ರು. ನೋಡಿ, ಅವರಿಗೆ ಆ ಹಿಡಿಂಬಾಸುರನನ್ನ ಕೊಲ್ಲುವಾಗ, ದುರ್ಯೋಧನನನ್ನ ಕೊಲ್ಲುವಾಗ, ದುಶ್ಯಾಸನನ್ನ ಕೊಲ್ಲುವಾಗ, ಬಕಾದ್ ಈ ದುಷ್ಟರನ್ನ ಕೊಲ್ಲುವಾಗ ಭೀಮಸೇನ ದೇವರಿಗೆ ನಾನು ಕೊಲ್ತಾ ಇದ್ದೇನೆ ಅಂತ ಅನಿಸೇ ಇಲ್ಲ. ಅವರಿಗೆ ಆ ಅಹಂಕಾರ ಇಲ್ಲ. ಈ ಕೊಂದದ್ರಿಂದ ಫಲ ಸಿಗಲಿ ಅನ್ನೋ ಆಸೆಯೂ ಇಲ್ಲ. ದೇವರು ಮಾಡಿಸ್ತಾ ಇದ್ರೆ ನನಗೆ ಎಚ್ಚರ ಇದೆ. ಇದು ಹೇಗೆ ಗೊತ್ತಾಗತ್ತೆ ಅಂದ್ರೆ, ದುರ್ಯೋಧನ ದುಶ್ಯಾಸನಾದಿಗಳನ್ನ ಕೊಲ್ಲುವಾಗ ಮೊನ್ನೆ ಸೂಕ್ತ, ಋಷಭ ಸೂಕ್ತಗಳನ್ನು ಚಿಂತನೆ ಮಾಡಿದ್ದಾರೆ. ಅಂದ್ರೆ ಮೊನ್ನೆನಾಮಕನಾದ ಲಕ್ಷ್ಮೀ ನರಸಿಂಹದೇವರು ನನ್ನೊಳಗೆ ನಿಂತು ಕೆಲಸ ಮಾಡಿಸ್ತಾ ಇದ್ದಾನೆ. ಹಾಗಾಗಿಯೇ ಆ ತ್ಯಾಗ ಏನಿದೆ ಇದು ಶುದ್ಧವಾದ ಸಾತ್ವಿಕವಾದ ತ್ಯಾಗ. ಆ ಕರ್ಮಗಳು ಉತ್ತಮವಾದ ಫಲವನ್ನು ಕೊಡುತ್ತದೆ. ನೋಡ್ಲಿಕ್ಕೆ ಜಗತ್ತಲ್ಲಿ ಒಂದು ಹಿಂಸೆಯನ್ನ ಮಾಡಿದ್ರು ಭೀಮಸೇನ ದೇವರು, ದುಷ್ಟನನ್ನ ಕೊಲ್ಲುವ ಕೆಲಸ ಮಾಡಿದ್ದು. ಆದ್ರೆ ಅದು ಉತ್ತಮವಾದ ಸಂಧ್ಯಾವಂದನೆಗಿಂತಲೂ ಶ್ರೇಷ್ಠವಾದ ಒಂದು ಸತ್ಕರ್ಮವಾಯಿತು. ಯಾಕೆ ಅಂದ್ರೆ ಈ ಮೂರು ರೀತಿಯಾದ ತ್ರಿವಿಧ ತ್ಯಾಗವನ್ನು ಅಳವಡಿಸಿಕೊಂಡಿದ್ದಾರೆ. ಪರಮಾತ್ಮ ಮಾಡಿಸ್ತಾ ಇದ್ದಾನೆ, ಪರಮಾತ್ಮನ ಪ್ರೀತಿಗಾಗಿ ಆಗ್ತಾ ಇದೆ, ಇದರ ಯಾವ ಫಲವೂ ನನಗೆ ಬೇಡ. ಈ ಎಚ್ಚರ ಏನಿದೆ ಇದನ್ನು ನಿಜವಾದ ತ್ಯಾಗ ಅಂತ ಕರೆದಿದ್ದಾರೆ. ಸ್ವಸ್ಯ ಕರ್ತೃತ್ವಾಭಿಮಾನಿ ತ್ಯಾಗ, ತನ್ನ ವಿಷಯದಲ್ಲಿ ಕರ್ತೃತ್ವದ ಅಭಿಮಾನ ಏನಿದೆ ಅದನ್ನು ಬಿಡೋದು. ನೋಡಿ, ಅದಕ್ಕೆ ಅಭಿಮಾನವನ್ನು ಮೊದಲು ಬಿಡಬೇಕು. ಸಾಧಕನಾದವನ ಮೊದಲ ಮೆಟ್ಟಿಲೆ ಅಭಿಮಾನ ತ್ಯಾಗ. ಅದು ವಸ್ತುತಃ ಸಾಧನೆಗೆ ಅದು ಎಷ್ಟು ಪ್ರಧಾನ ಅಂದ್ರೆ, ಪರಮಾತ್ಮನ ಅನುಸಂಧಾನ, ಪರಮಾತ್ಮನ ಆರಾಧನೆಗೆ ಅಭಿಮಾನ ತ್ಯಾಗ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಅತ್ಯಂತ ಉಪಯುಕ್ತವಾದದ್ದು ನಮ್ಮ ಜೀವನದ ಸುಖಕ್ಕೆ ಉಪಯುಕ್ತವಾದ. ನಾವು ಯಾವತ್ತು ಅಭಿಮಾನ ಬಿಡ್ತೇವೆ ಅವತ್ತು ಆನಂದದಿಂದ ಬದುಕ್ತೇವೆ. ಎಲ್ಲಿವರೆಗೂ ಅಭಿಮಾನ ಬಿಡೋದಿಲ್ಲ ಅಲ್ಲಿವರೆಗೂ ನಮಗೆ ದುಃಖ ತಪ್ಪಿದ್ದೇ ಇಲ್ಲ. ಅದನ್ನೇ ಕೃಷ್ಣ ಪರಮಾತ್ಮ 2ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳುತ್ತಾನೆ. ಜೀವನಿಗೆ ದುಃಖ ಬರಲಿಕ್ಕೆ ಕಾರಣವೇ ಅಭಿಮಾನ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಹಾಗಾದ್ರೆ ಆ ಅಭಿಮಾನ ತ್ಯಾಗ ಮಾಡೋದನ್ನ ಚೆನ್ನಾಗಿ ರೂಢಿಸಿಕೊಳ್ಬೇಕಂದ್ರೆ ಎಷ್ಟು ಉಪದೇಶ ಮಾಡಿದ ಕೃಷ್ಣ ಪರಮಾತ್ಮ. ಅದಕ್ಕೆ ಅರ್ಜುನ ಈಗಲೂ ಹೇಳ್ತಾನೆ, ತ್ರಿವಿಧ ತ್ಯಾಗದಲ್ಲಿ ಒಂದು ತ್ಯಾಗ ಕರ್ತೃತ್ವದ ಅಭಿಮಾನ ತ್ಯಾಗ. ಹಾಗಾದ್ರೆ ದೇವರಂತಾನೆ, ಯಜ್ಞ ದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಬೇರೆ ಬೇರೆ ಮತದವರ ಅಭಿಪ್ರಾಯವನ್ನು ಹೇಳಿದ. ಕೆಲವರು ಕರ್ಮ ಬೇಡ ಅಂತಾರೆ, ಬಂಧಕ ಅಂತ, ಕೆಲವರು ಮಾಡಬೇಕು ಅಂತಾರೆ. ಕೃಷ್ಣದೇವರ ಅಭಿಪ್ರಾಯ ಏನು ಅಂದ್ರೆ, ಕೃಷ್ಣದೇವರನ್ನ ಮಾಡ್ಲೇಬೇಕು ಅಂತ ಹೇಳಿದ ಕೃಷ್ಣದೇವ. ಯಜ್ಞ ದಾನ ತಪಸ್ಸು ಈ ಸತ್ಕರ್ಮಗಳು ಯಾವತ್ತೂ ಬಿಡ್ಲಿಕ್ಕಿಲ್ಲ. ನತ್ಯಾಜ್ಯಂ ಕಾರ್ಯಮೇವ ತತ್, ಎರಡೂ ಹೇಳಿದ್ದಾನೆ ದೇವರು. ಇದನ್ನು ಬಿಡಬಾರ್ದು, ಮಾಡ್ಲೇಬೇಕು.
ಇಲ್ಲವ್ರು ಹೇಳೋದಿದೆ, ಇಲ್ಲಪ್ಪ ಸಂಧ್ಯಾವಂದನ ಮಾಡೋ, ನಾಮ ಹಚ್ಕೊಳ್ಳೋ, ದೇವರ ಅನುಸಂಧಾನ ಮಾಡೋ, ಪೂಜಾ ಮಾಡೋ ಅಂದ್ರೆ ದೇವರು ಬಂದು ಹೇಳಿ, ನೀವ್ ಹೇಳಿದ್ರೇನು? ನೋಡಿ, ದೇವರೇ ಹೇಳಿದ್ರಿ, ನಾವ್ಯಾರು ಹೇಳಿದಿಲ್ಲ, ದೇವರೇ ಎಲ್ಲರನ್ನು ಸೇರಿಸಿ ಹೇಳಿದ್ದಾನೆ. ಇದನ್ನು ಬಿಡ್ಲಿಕ್ಕಿಲ್ಲ, ಮಾಡ್ಲೇಬೇಕು ಅಂತ ವಿಧಿಸಿದ್ದ. ಇಷ್ಟು ದೇವರು ಹೇಳಿದ್ರು, ಇದನ್ನು ಕೇಳದೆ ಇದನ್ನು ಮುಚ್ಚಿಟ್ಟು ಮಲ್ಕೊಂಡ್ಬಿಟ್ಟಿರ್ತೇವೆ. ಅದಕ್ಕೆ ಕೃಷ್ಣ ಪರಮಾತ್ಮ ಎಚ್ಚರಿಸ್ತಾನೆ, ಯಜ್ಞೋ ದಾನಂ ತಪಶ್ಚೈವ. ಅಲ್ಲ, ಯಾಕಷ್ಟು ದೇವರು ಹೇಳಿದ್ದಾನೆ? ಯಜ್ಞ ಮಾಡ್ರಿ ಅಂತಾನೆ, ದಾನ ಕೊಡ್ರಿ ಅಂತಾನೆ, ತಪಸ್ಸು ಮಾಡ್ರಿ ಅಂತಾನೆ. ಇದೆಲ್ಲ ಯಾಕೆ ಮಾಡ್ಬೇಕು? ಏನಂತ ಅನಿವಾರ್ಯತೆ ಏನಿದೆ? ಬಿಟ್ಬಿಟ್ರೆ ಏನು ಸಮಸ್ಯೆ? ಲೋಕದಲ್ಲಿ ಎಷ್ಟೋ ಜನ ನೋಡ್ತೇವೆ, ಯಜ್ಞಾದಿಗಳನ್ನ ಮಾಡಲ್ಲ, ಸಂಧ್ಯಾವಂದನೆ ಮಾಡಲ್ಲ, ನಾಮ ಹಚ್ಕೊಳ್ಳಲ್ಲ, ಏನು ಮಾಡಲ್ಲ, ಹಾಗೆ ಆರಾಮಾಗಿದ್ದಾರೆ. ಮತ್ ನಾವು ಯಾಕೆ ಹಾಗೆ ಇರಬಾರದು? ಅದಕ್ಕೆ ದೇವರಂತಾನೆ, ಇದನ್ನ ಮಾಡೋದರ ಫಲ ಏನು ಅಂತ ನನಗೆ ಗೊತ್ತಿಲ್ಲ, ನಾನು ಹೇಳ್ತೇನೆ ಕೇಳು. ಏತಾನಿ ಪಾವನಾನಿ ಮನೀಷಿಣ, ಇದನ್ನ ಪವಿತ್ರನನ್ನಾಗಿ ಮಾಡೋದು. ನಮಗೆ ಅದು ಬೇಕು. ನಮಗೇನಾಗಿದೆ ಅಂತಂದ್ರೆ ಕಣ್ಣಿಗೆ ಕಾಣೋ ಫಲವನ್ನು ಮಾತ್ರ ನಾವು ನೋಡ್ತಾ ಇದ್ದೇವೆ. ಆದ್ರೆ ಕೃಷ್ಣದೇವರಂತಾನೆ, ವಿಹಿತವಾದ ಕರ್ಮವನ್ನ ಮಾಡುವುದರಿಂದ ಸಿಗುವ ಮೊದಲ ಫಲ ಏನು ಅಂತಂದ್ರೆ ಅಂತರಂಗ ಶುದ್ಧಿ, ಮನಸ್ಸಿನ ಶುದ್ಧಿ. ಮನಃಶುದ್ಧಿ ಸಿಕ್ಕರೆ ಪರಮಾತ್ಮನನ್ನ ಧ್ಯಾನ ಮಾಡಬಹುದು, ಮೋಕ್ಷವನ್ನೇ ಹೊಂದಬಹುದು. ಅದಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಹೇಳಿದ, ಯಜ್ಞೋ ದಾನಂ ತಪಶ್ಚೈವ. ಯಜ್ಞವಾಗ್ಲಿ, ದಾನವಾಗ್ಲಿ, ತಪಸ್ಸಾಗ್ಲಿ, ಇದು ಅವಶ್ಯವಾಗಿ ಪ್ರತಿಯೊಬ್ಬರು ಅನುಷ್ಠಾನ ಮಾಡಬೇಕಾದ್ದೇ. ಅದನ್ನೇ ಮುಂದುವರಿಸಿ ದೇವರಂತಾನೆ, ಏತಾನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮದಮುತ್ತಮಂ. ಅದಕ್ಕೆ ಕೃಷ್ಣ ಪರಮಾತ್ಮ ಅಂದ, ಈ ರೀತಿ ಯಜ್ಞ, ದಾನ, ತಪಸ್ಸು ಇತ್ಯಾದಿಗಳೇನಿದೆ, ಈ ಕರ್ಮಗಳನ್ನ ಅವಶ್ಯವಾಗಿ ಪ್ರತಿಯೊಬ್ಬರು ಅನುಷ್ಠಾನ ಮಾಡಬೇಕು. ಹೇಗ್ ಮಾಡ್ಬೇಕು? ಮಾಡುವಾಗ ಅನುಷ್ಠಾನ ಮಾಡಲೇಬೇಕು, ಸತ್ಯ. ಹೇಗ್ ಮಾಡ್ಬೇಕು? ಹಿಂದೆ ಹೇಳಿದಂತೆ ಸಂಗಂ ತ್ಯಕ್ತ್ವಾ ಫಲಾನಿತು, ಫಲಗಳ ಸಂಘವನ್ನ ಬಿಡಬೇಕು. ಈಗ ಪೌಮಾನ ಪಾರಾಯಣ ಮಾಡು, ವಾಯುಸ್ತುತಿ ಪಾರಾಯಣ ಮಾಡು, ಸಂಧ್ಯಾವಂದನ ಮಾಡು, ಬ್ರಾಹ್ಮಣರಿಗೆ ನಮಸ್ಕಾರ ಮಾಡು, ಗೋ ಬ್ರಾಹ್ಮಣರಿಗೆ ಸೇವೆ ಮಾಡು, ಪ್ರದಕ್ಷಿಣೆ ನಮಸ್ಕಾರ ಮಾಡು, ಇದೆಲ್ಲ ವಿಹಿತ ಕರ್ಮ ಅಂತ ಉಪದೇಶ ಮಾಡ್ತಾರೆ. ಮಾಡುವಾಗ ಹೇಗ್ ಮಾಡಬೇಕು? ಅವುಗಳಲ್ಲಿ ಸಂಘವನ್ನ ಮಾಡಬೇಕು. ಅಂದ್ರೆ ಈ ಪದಾರ್ಥದಲ್ಲಿ ಅತಿಯಾದ ಪ್ರೀತಿ. ಎಷ್ಟು ಪ್ರೀತಿ ಅಂತಂದ್ರೆ ಕರ್ಮಕ್ಕಿಂತಲೂ ಅದರಲ್ಲೇ ವ್ಯಾಮೋಹ. ಕರ್ಮ ಬಿಟ್ಟಿರ್ತದೆ, ಆ ಪದಾರ್ಥಗಳ ಮೇಲೆ ಅದನ್ನ ವೈಭವ, ಅದನ್ನ ಶುದ್ಧೀಕರಣ, ಅದರಲ್ಲೇ ಕಾರ್ಯರತರಾಗಿಬಿಡೋದು. ಈ ರೀತಿ ಅವುಗಳಲ್ಲಿ ಸಂಘವನ್ನ ಮಾಡಬಾರದು. ಅದೇ ರೀತಿ ಆ ಕರ್ಮಗಳನ್ನ ಮಾಡುವ, ಕರ್ಮದಿಂದ ಬರುವ ಫಲವನ್ನ ಬಯಸಬಾರದು. ಆ ಸಂಘ, ಫಲ ಇವುಗಳನ್ನ ಬಿಡೋದೇನಿದೆ, ಇವುಗಳನ್ನ ಬಿಟ್ಟಾಗ ಆ ಕರ್ಮಗಳು ಪೂರ್ಣ ಫಲವನ್ನ ಕೊಡುತ್ತದೆ. ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಕೃಷ್ಣದೇವರು ತನ್ನ ನೈಜ ಅಭಿಪ್ರಾಯ ಅಂತ ಹೇಳ್ತಾನೆ, ನಿಶ್ಚಿತಂ ಮತಂ ಮೇ ಮತಂ, ಇದು ಅವಶ್ಯವಾಗಿ ಕರ್ತವ್ಯವೇ ಎಂಬುದಾಗಿ ನನ್ನ ಅಭಿಪ್ರಾಯ ಅಂತ ಕೃಷ್ಣದೇವರು ಸ್ಪಷ್ಟವಾಗಿ ಹೇಳಿದ್ದಾನೆ. ಹಾಗೆ ಅವಶ್ಯವಾಗಿ ಕರ್ತವ್ಯವಾದ ಕರ್ಮಗಳು ಇವನ್ನ ಅನುಷ್ಠಾನ ಮಾಡಲೇಬೇಕು. ಇದು ಅವರಿಗೆ ಇವರಿಗೆ ಅಂತ ಯಾರಿಗೂ ಕೂಡ ಇದರಲ್ಲಿ ಕಾಂಪ್ರಮೈಸ್ ಇಲ್ಲ. ಎಲ್ಲರೂ ಅವಶ್ಯವಾಗಿ ಅನುಷ್ಠಾನ ಮಾಡಬೇಕಾದ್ದೇ ಈ ಕರ್ಮಗಳನ್ನ. ಇಲ್ಲಿ ಯಜ್ಞ, ದಾನ, ತಪಸ್ಸು, ಕರ್ಮ ಅಂತ ಈ ಮೊದಲಾದ ಕರ್ಮಗಳು ಎಲ್ಲರೂ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಮತ್ತೆ ಸಮಸ್ಯೆ ಬರುತ್ತೆ. ಈಗ ಎಲ್ಲರೂ ಯಜ್ಞವನ್ನ ಮಾಡ್ಲಿಕ್ಕಾಗತ್ತಾ? ಉದಾಹರಣೆಗೆ ಸ್ತ್ರೀಯರು ಯಜ್ಞವನ್ನ ಮಾಡಲ್ಲ, ಸನ್ಯಾಸಿಗಳು ಯಜ್ಞವನ್ನ ಮಾಡಲ್ಲ. ಮತ್ತೆ ಹಾಗಾದ್ರೆ ಹೇಗೆ ಇದನ್ನು ಕೂಡಿಸೋದು? ಅದಕ್ಕೆ ರಾಯರದಕ್ಕೆಲ್ಲ ವ್ಯವಸ್ಥೆಯನ್ನ ಕೊಟ್ಟಿದ್ದಾರೆ. ಏನದು ಅಂತಂದ್ರೆ, ಸರ್ವೈರಪಿ ವರ್ಣಾಶ್ರಮೋಚಿತ ಕರ್ಮಾಣಿ ಕಾರ್ಯಾಣ್ಯೇವ ಇತಿ. ಇಲ್ಲಿ ಕರ್ಮವನ್ನ ಮಾಡ್ಲೇಬೇಕು, ಯಜ್ಞದಾನ ತಪಸ್ಸನ್ನ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದಾನಲ್ಲ ಕೃಷ್ಣ ಪರಮಾತ್ಮ. ಅದರ ಹಿನ್ನೆಲೆ ಏನು ಅಂತಂದ್ರೆ, ಅವರವರಿಗೆ ವಿಹಿತವಾದ ಕರ್ಮಗಳು ಅಂತ ಏನಿದೆ, ಇದನ್ನು ಪ್ರತಿಯೊಬ್ಬರು ಅನುಷ್ಠಾನ ಮಾಡಲೇಬೇಕು. ಇದನ್ನ ಹಿಂದಿನ ಅಧ್ಯಾಯಗಳಲ್ಲೂ ದೇವರನ್ನು ಸ್ಪಷ್ಟಪಡಿಸಿದ್ದಾನೆ. ಒಬ್ಬ ಸಾಧಕ ಸಾಧನೆಯನ್ನ ಮಾಡಿ ಸಿದ್ಧಿಯನ್ನ ಪಡೆಯುವುದು ಯಾವಾಗ ಅಂತಂದ್ರೆ ವಿಹಿತ ಕರ್ಮವನ್ನ ಮಾಡಿದಾಗ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ಇದೇ ಅಧ್ಯಾಯದಲ್ಲಿ ಕೊನೆಗೆ ಹೇಳ್ತಾನೆ ದೇವರು, ನಮಗೆ ವಿಹಿತವಾದ ಕರ್ಮ ಯಾವುದು ಅದನ್ನು ಅನುಷ್ಠಾನ ಮಾಡಿದಾಗಲೇ ಸಿದ್ಧಿ ಸಿಗೋದು. ನಮಗೆ ವಿಹಿತವಲ್ಲದನ್ನ 1000 ಮಾಡಿದ್ರು ದೇವರು ಪ್ರಸನ್ನನಾಗೋದಿಲ್ಲ. ಯಾವತ್ತೂ ಹಾಗೆ ಅಲ್ವಾ? ನಾವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಆ ಸಂಸ್ಥೆ ನಮಗೆ ಯಾವ ಕೆಲಸ ಕೊಟ್ಟಿದೆ ಅದನ್ನು ಚೆನ್ನಾಗಿ ನಾವು ನಿರ್ವಹಿಸಿದ್ರೆ ಅವ್ರಿಗೆ ಖುಷಿ ಆಗತ್ತೆ. ನಾವು ಅವ್ರಿಗೆ ಖುಷಿಯಾಗಲಿ ಅಂತ ಹೇಳಿ ನಮಗ್ ಕೊಟ್ಟಿರೋ ಕೆಲಸವನ್ನ ಬಿಟ್ಟು ಬೇರೆಯವ್ರ ಕೆಲಸವನ್ನ ನಾವು ಮಾಡಿದ್ರೆ ಅವ್ರು ಏನಂತಾರೆ, ಅದೆಲ್ಲ ನಿನಗೆ ಯಾಕೆ ಅದಕ್ಕೆ ಪ್ರಸಂಗ, ನಿನ್ ಕೆಲಸ ನೀನ್ ಮಾಡು, ಬೇರೆಯವ್ರ ನಾವು ಮಾಡಿಸ್ಕೊಳ್ತೀವಿ ಅಂತ. ಹಾಗಾದ್ರೆ ನಾವು ಅವರಿಗೆ ಖುಷಿ ಆಗತ್ತೆ, ಇವರಿಗೆ ಖುಷಿ ಆಗತ್ತೆ ಅಂತ ವಿಚಾರ ಮಾಡೋದು ಬೇಡ. ನನಗೆ ಕೊಟ್ಟ ಕೆಲಸವನ್ನು ನಾನು ಚೆನ್ನಾಗಿ ಮಾಡ್ಬೇಕು. ಹಾಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ವಿಹಿತವಾದ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು. ಅದನ್ನೇ ಯಜ್ಞ, ದಾನ, ತಪಸ್ಸು ಅಂತ ಹೇಳಿದ್ರು. ಹಿಂದೆ ಬಂದಿದೆ ದ್ರವ್ಯ ಯಜ್ಞ, ತಪೋಯಜ್ಞ, ಯೋಗ ಯಜ್ಞ ಅಂತ. ಯಜ್ಞಗಳಲ್ಲಿ ಅನೇಕ ಪ್ರಭೇದ ಇದೆ, ದಾನಗಳಲ್ಲಿ ಅನೇಕ ಪ್ರಭೇದ ಇದೆ. ಅದನ್ನೇ ರಾಯರು ವಿವರಣೆ ಮಾಡುತ್ತಾರೆ.
ಯತೀನಾಮಪಿ ಜ್ಞಾನ ಯಜ್ಞ ವಿದ್ಯಾ ಅಭಯದಾನ ಬ್ರಹ್ಮಚರ್ಯಾದಿ ತಪಾಂಸಿ ಚ ಸಂತೇವ. ಯತಿಗಳಿಗೆ ಅಗ್ನಿಯನ್ನ ಕುಂಡದಲ್ಲಿ ಇಟ್ಟು ತುಪ್ಪದ ಮೊದಲಾದ ಆಹುತಿಯನ್ನು ಕೊಟ್ಟು ಹೋಮ ಮಾಡುವಂತಹದ್ದಿಲ್ಲ ಅವರಿಗೆ. ಮತ್ತಾಗ ಅವ್ರು ಯಾವ ಯಜ್ಞವನ್ನ ಮಾಡ್ಬೇಕು ಯತಿಗಳು ಅಂದ್ರೆ ಜ್ಞಾನ ಯಜ್ಞ. ಅವರು ಯಜ್ಞವನ್ನ ಮಾಡಿದಾಗ ಆಯ್ತಾ. ಇನ್ನು ಅವರು ದಾನ ಕೊಡ್ಬೇಕು ಅಂದ್ರೆ ಏನು ದಾನ ಕೊಡಬೇಕು? ಅಭಯ ದಾನ. ಅದಕ್ಕೆ ಯತಿಗಳು ಸನ್ಯಾಸವನ್ನ ಸ್ವೀಕಾರ ಮಾಡುವಾಗಲೇ ಅವರಿಗೆ ಒಂದು ನಿಯಮ ಇದೆ. ಏನದು ಅಂದ್ರೆ ಸರ್ವೇಶಾಂ ಅಭಯಂ ದತ್ವ ವಿರಕ್ತ ಪ್ರವ್ರಜೇದ್ಧರಿಂ. ತಾನು ಎಲ್ಲರಿಗೂ ಅಭಯದಾನವನ್ನ ಮಾಡಬೇಕಂತ, ಯಾರಿಗೂ ನನ್ನಿಂದ ಇನ್ನು ಭಯ ಇಲ್ಲ ಅಂತ. ಈ ಅಭಯದಾನ ಮಾಡೋದೇನಿದೆ ಇದನ್ನೇ ಅವರಿಗೆ ದಾನ ಅಂತ ವಿಹಿತ ಮಾಡಿದೆ. ಅದನ್ನ ಹಾಗೆ ನಡೆಸ್ಬೇಕು. ಮತ್ತೆ ಅವತ್ತು ಮಾತ್ರ ಮೊದಲನೇ ದಿವಸ ಹೇಳೋದು ಮಾತ್ರ ಅಲ್ಲ, ಅದರ ಜೊತೆಗೆ ಬ್ರಹ್ಮಚರ್ಯಾದಿಗಳೇನಿದೆ ಇದೇ ತಪಸ್ಸು. ತಪಸ್ಸು ಅಂದ್ರೆ ಏನು? ಬ್ರಹ್ಮಚರ್ಯ. ಚೆನ್ನಾಗಿ ಇಂದ್ರಿಯಗಳನ್ನ ನಿಗ್ರಹದಲ್ಲಿ ಇಟ್ಟುಕೊಂಡು ಪರಮಾತ್ಮನ ಆರಾಧನೆ ಮಾಡೋದೇನಿದೆ ಇದನ್ನೇ ಶ್ರೇಷ್ಠವಾದ ತಪಸ್ಸು ಅಂತ ಕರೀತಾರೆ. ಈ ರೀತಿ ಯಜ್ಞ, ದಾನ, ತಪಸ್ಸು ಯತಿಗಳಿಗೂ, ಸ್ತ್ರೀಯರಿಗೂ ಇದೆ, ಅಂತ್ಯ ಕೊನೆಯ ಜಾತರಿಗೂ ಇದೆ, ಎಲ್ಲರಿಗೂ ಇದೆ. ಹೇಗೆ? ವಿಷ್ಣು ನಾಮ ಅಧ್ಯಯನ ರೂಪೋ ಯಜ್ಞ. ನೋಡಿ, ಅವರಿಗಿರೋ ಯಜ್ಞ ಅಂದ್ರೆ ಯಾವುದು? ಅವ್ರು ಜ್ಞಾನ ಯಜ್ಞ ಮಾಡ್ಲಿಕ್ಕೆ ಆಗಲ್ಲ ಯತಿಗಳ ತರ. ಮತ್ತೆ ಹಾಗಾದ್ರೆ ಅವರಿಗಿರೋ ಜ್ಞಾನ ಯಜ್ಞ ಅಂದ್ರೆ ಯಾವುದು? ನಾಮಸ್ಮರಣ ರೂಪವಾದ ಯಜ್ಞ. ಅದಕ್ಕೆ ಹೇಳಿದ್ದು ಗಂಗಾದಿ ಸಕಲ ತೀರ್ಥಂಗಳ ಫಲವು ಹರಿಯ ನಾಮ. ಎಷ್ಟು ಸರಳವಾದ ಉಪಾಯಗಳಿದೆ, ಅದನ್ನೆಲ್ಲ ಶಾಸ್ತ್ರಗಳಲ್ಲಿ ಕೊಟ್ಟದ್ದನ್ನೇ ಗಳಲ್ಲಿ ಹಾಕೊಟ್ಟಿದ್ದಾನೆ. ಅದನ್ನ ತಿಳ್ಕೊಳ್ಬೇಕು ನಾವು. ತಿಳ್ಕೊಂಡು ಅದನ್ನು ಅನುಸಂಧಾನ ಪೂರ್ವಕವಾಗಿ ಚಿಂತನೆ ಮಾಡಿದಾಗ ಆ ಪೂರ್ಣ ಫಲವನ್ನ ಪಡೀಲಿಕ್ಕೆ ಸಾಧ್ಯ. ಆಗಿ ರಾಯರ ವಿಷ್ಣು ರೂಪೋ ಯಜ್ಞ, ಪರಮಾತ್ಮನ ನಾಮಸ್ಮರಣೆ, ಅದಕ್ಕೆ ಸಂಬಂಧಪಟ್ಟ ಚಿಂತನೆ ಮಾಡೋದೇನಿದೆ ಇದೇ ನಿಜವಾದ ಯಜ್ಞ. ಅವ್ರು ಬೇರೆ ಇನ್ಯಾವ ಯಜ್ಞ ಮಾಡೋದು ಬೇಡ. ಇನ್ನು ಅವರಿಗೆ ದಾನ ಅಂದ್ರೆ ಯಾವುದು ಅಂದ್ರೆ ಸತ್ಯವಚನಂ, ಸತ್ಯ ನುಡಿಯೋದೇ ದಾನ, ಬೇರೆ ಇನ್ನೇನು ದಾನ ಮಾಡೋದು ಬೇಕಾಗಿಲ್ಲ. ಇನ್ನು ತಪಸ್ಸು ಅಂದ್ರೆ ಯಾವುದು? ಉಪವಾಸಾದಿ ತಪಃ ಅಸ್ತಿಯೇವ. ಉಪವಾಸ ಮಾಡೋದು. ನೋಡಿ, ಕೆಲವರು ಸ್ತ್ರೀಯರೆಲ್ಲ ಉಪವಾಸ ಮಾಡೋದು ವೇಸ್ಟ್ ಅಂತ ಹೇಳ್ತಾರೆ. ಕೆಲವರು ಹೇಳೋದೇನು ಅಂತಂದ್ರೆ ಮೃತ ನಿಯಮಗಳೆಲ್ಲವೂ ಕೂಡ ಪುರುಷರಿಗೆ, ಸ್ತ್ರೀಯರಿಗೆ ಇದೆಲ್ಲ ಇಲ್ಲವೇ ಇಲ್ಲ. ಯಾಕೆ? ಸ್ತ್ರೀಯರು ಅದಕ್ಕೆ ಅಧಿಕಾರಿಗಳೇ ಇಲ್ಲ. ಪುರುಷರು ಮಾತ್ರ ಮೃತ ನಿಯಮಗಳನ್ನ ಮಾಡಬೇಕು. ಒಂದು ವೇಳೆ ಪುರುಷನಿಗೆ ರೋಗ ಬಂದಿತ್ತು, ಒಬ್ಬ ಉಪವಾಸ ಮಾಡ್ತಾ ಇದ್ದ ಪಾಪ 15 ದಿವಸಕ್ಕೆ ಒಂದು ದಿವಸ ಪ್ರತಿ ಸಲ, ಒಂದ್ಸಲ ಅವನಿಗೆ ರೋಗ ಬಂದ್ಬಿಡ್ತು, ಅವನಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಗ ಅವನ ಹಾಸಿಗೆಯಲ್ಲಿ ಮಲಗಿರ್ತಾನೆ, ಅವನ ಉಪವಾಸವನ್ನ ಅವನಿಗೆ ಆಗಲ್ಲಲ್ಲ, ಅದಕ್ಕೆ ಅವನ ಹೆಂಡತಿ ಮಾಡ್ಬೋದು. ಅವನ ಉಪವಾಸ ಅಂತ ಹೇಳಿ ಅವಳು ಮಾಡ್ಬೇಕು, ಅವಳಿಗೆ ಉಪವಾಸಾದಿ ವ್ರತಗಳು ಇಲ್ಲೇ ಇಲ್ಲ ಅಂತ ಈ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ವ್ಯವಸ್ಥೆಯನ್ನು. ಅದೇ ಕೃಷ್ಣ ಪರಮಾತ್ಮ ಹೇಳಿದ ನತ್ಯಾಜ್ಯಂ ಕಾರ್ಯಮೇವ ತತ್. ಸ್ತ್ರೀಯರಿಗೂ ಕೂಡ ಉಪವಾಸಾದಿ ವ್ರತಗಳಿದೆ, ಅವ್ರು ಮಾಡ್ಬೇಕದು. ಅದಕ್ಕೆ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಪರಮಾತ್ಮ ಪ್ರೀತನಾಗ್ಲಿ ಅಂತ ಉಪವಾಸವನ್ನ ಪ್ರತಿಯೊಬ್ಬರಿಗೂ ವಿಧಾನ ಮಾಡಿದ್ದಾರೆ. ಅಂಬರೀಷ ಮಹಾರಾಜರು ಪುರುಷ ಸ್ತ್ರೀಯರಲ್ಲ, ತಮ್ಮ ರಾಜ್ಯದಲ್ಲಿರತಕ್ಕ ಪ್ರತಿಯೊಂದು ಪ್ರಾಣಿಗಳಿಗೂ ಮಾಡಿಸಿದ್ರಂತವ್ರು ಉಪವಾಸ. ಕಾರಣ ಏನು ಅಂತಂದ್ರೆ ಪರಮಾತ್ಮ ಪ್ರೀತನಾಗ್ಲಿ ಅಂತ ಸತ್ಕರ್ಮಗಳನ್ನ ಮಾಡ್ಲಿಕ್ಕೆ ಪ್ರತಿಯೊಬ್ಬನಿಗೂ ಅಧಿಕಾರ ಇದೆ. ಅದು ಯಾವುದು ನಾವು ಮಾಡ್ಬೇಕು, ಯಾವ್ದು ನಾವು ಮಾಡ್ಬಾರ್ದು ತಿಳ್ಕೊಳ್ಬೇಕಷ್ಟೇ. ಹಾಗಾಗಿ ಅದನ್ನ ರಾಯರು ಸ್ಪಷ್ಟಪಡಿಸ್ತಾರೆ. ಈ ರೀತಿಯಲ್ಲಿ ಯಜ್ಞ, ದಾನ, ತಪಸ್ಸು ಅನ್ನುವಂತಹದ್ದು ಸ್ತ್ರೀಯರಿಗೂ ಇದೆ, ಸನ್ಯಾಸಿಗಳಿಗೂ ಇದೆ, ಎಲ್ಲರಿಗೂ ಇದೆ. ಹಾಗೆ ಪ್ರತಿಯೊಬ್ಬರು ಕೂಡ ಇದನ್ನು ಅವಶ್ಯವಾಗಿ ಅನುಷ್ಠಾನ ಮಾಡಬೇಕು. ಕರ್ತವ್ಯ ನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮ. ಹಾಗಾಗಿ ಕೃಷ್ಣ ಪರಮಾತ್ಮನ ಅಭಿಪ್ರಾಯ ಏನು ಅಂದ್ರೆ ವೃತ ನಿಯಮಾದಿಗಳನ್ನು ಅವಶ್ಯ ಅನುಷ್ಠಾನ ಮಾಡಲೇಬೇಕು. ನೋಡಿ, ಈ ತತ್ವ ಕೃಷ್ಣದೇವರು ಕೊಟ್ಟ ತತ್ವವನ್ನ ಆಚಾರ್ಯ ತಮ್ಮ ಸಿದ್ಧಾಂತದಲ್ಲಿ ಹೇಳಿದ್ದಲ್ಲ, ತಾವು ಅಳವಡಿಸಿಕೊಂಡಿದ್ದಾರೆ. ಮಧ್ವಾಚಾರ್ಯರು ಬದರಿಗೆ ಹೋಗಿರ್ತಾರೆ. ಬದರಿಗೆ ಹೋದಾಗ ಕಾಷ್ಟಮೌನ ವ್ರತವನ್ನ ಮಾಡ್ತಾರೆ. ಕಾಷ್ಟಮೌನ ಮದದಾದುಪವಾಸಂ. ಯಾಕೆ ಮಾಡೋದು ವೃತ ನಿಯಮಗಳನ್ನ? ಮನಸ್ಸು ಶುದ್ಧವಾಗ್ಲಿ ಅಂತ. ಶುದ್ಧ ಹೃದಯಮಪಿ. ವಸ್ತುತಃ ಮಧ್ವಾಚಾರ್ಯ ಹೃದಯ ಶುದ್ಧವಾಗಿದೆ, ಆದ್ರೂ ಶುದ್ಧರದಿಚ್ಛನ್, ಸ್ವಂತವಾಗಿ ಪರಿಶುದ್ಧರಾಗಿದ್ರೂ ಕೂಡ ಇನ್ನಷ್ಟು ಶುದ್ಧವಾಗಬೇಕು ಅಂತ ಆಲೋಚನೆ ಮಾಡಿ 48 ದಿನಗಳ ಕಾಲ ಮೌನ ಉಪವಾಸ ವ್ರತ ಮಾಡಿದ್ದಾರೆ. ಯಾರದ್ರೂ ಮಾತಿಲ್ಲ, ಯಾವ ಆಹಾರ ಸೇವನೆ ಇಲ್ಲ. ಎಲ್ಲಿ? ಬದ್ರಿನಾರಾಯಣನ ಸನ್ನಿಧಾನದಲ್ಲಿ. ನೋಡಿ, ಮಧ್ವಾಚಾರ ಮಾಡಿದ್ದು ನಾವು ನೀವಲ್ಲ. ನಾವು ನೀವು ಮಾಡ್ತೇವೆ. ಯಾಕೆ ಮಾಡ್ತೇವೆ? ಪಾಪ ಕಳಿಕೊಳ್ಳಿ ಅಥವಾ ಒಳ್ಳೆ ಜ್ಞಾನ ಬರ್ಲಿ, ಗುರುಗಳ ಅನುಗ್ರಹ ಆಗ್ಲಿ, ದೇವರ ಅನುಗ್ರಹ ಆಗ್ಲಿ ಇನ್ ಮಾಡ್ತೇವೆ. ಅವ್ರಿಗೆಲ್ಲ ಇದಲ್ಲ, ಅವ್ರಿಗೆ ಪಾಪದ ಸಂಪರ್ಕವೇ ಇಲ್ಲ, ಪರಿಪೂರ್ಣ ಜ್ಞಾನ ಇದೆ. ಆದ್ರೂ ಅವ್ರೇನ್ ಮಾಡಿದ್ರು? ಉಪವಾಸಾದಿ ವ್ರತಗಳನ್ನ ಮಾಡಿದ್ರು. ಯಾಕೆ ಅಂದ್ರೆ ಕೃಷ್ಣ ಹೇಳಿದ್ದಾನೆ ಇದು ಕರ್ತವ್ಯ. ಯಾರಿಗೂ ಕರ್ತವ್ಯದ ಲೋಪ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ. ಪ್ರತಿಯೊಬ್ಬರು ಕರ್ತವ್ಯವನ್ನು ಪಾಲನೆ ಮಾಡಲೇಬೇಕು. ಇದನ್ನ ನಾವು ಆದರ್ಶವಾಗಿ ಇಟ್ಕೊಳ್ಬೇಕು. ದೇವರು ಮಾಡ್ತಿದ್ದ, ಕೃಷ್ಣ ಪರಮಾತ್ಮ ಬೆಳಿಗ್ಗೆ ಹೇಳ್ತಿದ್ದಂತೆ, ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತಿದ್ದ,
ದರ್ಪಣಾದಿಗಳನ್ನ ಮಂಗಲ ದ್ರವ್ಯಗಳನ್ನ ನೋಡ್ತಿದ್ದ. ಬೆಳಿಗ್ಗೆ ತಾನು ಸಂಧ್ಯಾ ವಂದನೆ ಮಾಡ್ತಾ ಇದ್ದ. ನೋಡಿ ದೇವರು ಅವನು ಯಾರಿಗೆ ಮಾಡ್ಬೇಕು ಹೇಳಿ? ಜಪ ತಪ ಅನುಷ್ಠಾನ ಮಾರ್ಗದರ್ಶನ ಮಾಡಿದ್ದಾನೆ ದೇವರು. ನಾವಂದ್ರೆ ಕೃಷ್ಣ ನೀನೇ ಮಾಡಪ್ಪ, ನಮ್ದು ನಮ್ಮ ಹೆಸರು ಹೇಳ್ತೇವೆ, ನೀನೇ ಮಾಡಿಬಿಡ ನಮ್ದು ಸೇರಿಸಿ ಅಂತ ಹಂಗಿದ್ದೇವೆ ನಾವು. ಅದು ವಸುಧಾ ದೇವರು ಆಚಾರ್ಯರೆಲ್ಲರೂ ಕೂಡ ಅವರಿಗೆ ಅದರ ಅವಶ್ಯಕತೆ ಇಲ್ಲ, ಅವರೆಲ್ಲವನ್ನು ಮೀರಿದ್ದಾರೆ. ಆದ್ರೂ ಪರಮಾತ್ಮ ಮಾರ್ಗದರ್ಶನ ಮಾಡ್ತಾನೆ. ಆಚಾರ್ಯ ಮೊದಲಾದವರೆಲ್ಲರೂ ಆ ಪರಮಾತ್ಮ ಪ್ರೀತನಾಗ್ಲಿ ಅಂತ ಕರ್ತವ್ಯತ್ವವನ್ನು ಅನುಷ್ಠಾನ ಮಾಡಿದ್ದಾರೆ. ಹಾಗಿರುವಾಗ ನಮ್ಮಂಥವರು ಇನ್ನು ಹೆಚ್ಚು ಶ್ರದ್ಧೆ ತಗೊಂಡು ಮಾಡಬೇಕು. ಅದಕ್ಕೆ ಕೃಷ್ಣನ ಆ ಮಾತು ಏನಿದೆ, ಕರ್ತವ್ಯಾನೀತಿ ಮೇ ಪಾರ್ಥ, ಇದು ಅವಶ್ಯ ಕರ್ತವ್ಯ, ಅನುಷ್ಠಾನ ಮಾಡ್ಲೇಬೇಕು ಅಂತ ದೇವರು ತಿಳಿಸ್ತಾನೆ. ಅದನ್ನು ತಿಳಿಸಿದ ಮೇಲೆ ದೇವರು ಈ ತ್ಯಾಗ ಅಂತ ಏನಿದೆ, ಕರ್ಮಗಳನ್ನ ಬಿಡೋದು ಅಂತ ಏನಿದೆ, ಇದರಲ್ಲೂ 3 ರೀತಿಯಲ್ಲಿ ತ್ಯಾಗ ಮಾಡ್ಲಿಕ್ಕೆ ಬರುತ್ತೆ. ಅಂದ್ರೆ ಕರ್ಮದ ಫಲವನ್ನ ಬಿಡೋದು ಅಥವಾ ಕರ್ಮವನ್ನ ಬಿಡೋದು, ಇವುಗಳಲ್ಲಿ 3 ರೀತಿಯಲ್ಲಿ ತ್ಯಾಗ ಮಾಡಬಹುದು. ಸಾತ್ವಿಕರು ಮಾಡುವ ತ್ಯಾಗ, ರಾಜಸರು ಮಾಡುವ ತ್ಯಾಗ, ತಾಮಸರು ಮಾಡುವ ತ್ಯಾಗ. ಹೇಗದು? ನಿಯತಸ್ಯತು ಸನ್ಯಾಸ ಕರ್ಮಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗ ತಾಮಸ ಪರಿಕೀರ್ತಿತಃ. ನಿಯತಸ್ಯತು ಸನ್ಯಾಸ, ಒಬ್ಬ ಇದ್ದಾನೆ, ಅವನು ತ್ಯಾಗ ಮಾಡ್ತಾನೆ, ಬಿಡ್ತಾನೆ. ಏನ್ ಬಿಡ್ತಾನೆ? ಕೆಟ್ಟದನ್ನು ಬಿಡೋದಿಲ್ಲ. ನಿಯತಸ್ಯ, ಅವನಿಗೆ ಯಾವ್ದು ವಿಹಿತ ಕರ್ಮೋ ಅದನ್ನು ಬಿಡ್ತಾನೆ. ಉಪನಯನ ಮಾಡಿದ್ದಾರೆ, ಸಂಧ್ಯಾ ವಂದನೆ ಬಿಡ್ತಾನ. ಇದು ಏನ್ ತ್ಯಾಗ? ನೋಡಿ ಅವ್ನು ತ್ಯಾಗ ಮಾಡ್ತಾನೆ. ನೋಡ್ರಿ, ತ್ಯಾಗ ಬುದ್ಧಿ ಇದೆ. ಏನು ಒಳ್ಳೆ ತ್ಯಾಗ ಬುದ್ಧಿ, ಏನು ದೇವರನ್ನ ಶಾಸ್ತ್ರಗಳನ್ನ ತ್ಯಾಗ ಮಾಡೋ ಬುದ್ಧಿ, ಇದು ಒಳ್ಳೆ ತ್ಯಾಗ ಅಲ್ಲ, ಇದು ಕೆಟ್ಟ ತ್ಯಾಗ. ಅದಕ್ಕೆ ಇದನ್ನು ತ್ಯಾಮಸ ಅಂತ ಕರೀತಾನ ದೇವರು. ನಿಯತಸ್ಯತು ಸನ್ಯಾಸ, ವಿಹಿತವಾದ ಕರ್ಮಗಳನ್ನ ಬಿಡೋದೇನಿದೆ, ಕರ್ಮಣ ನೋಪಪದ್ಯತೆ, ಈ ರೀತಿಯಲ್ಲಿ ತ್ಯಾಗ ಮಾಡೋದು ಸರಿಯಲ್ಲ ಅಂತ. ನ ಉಪಪದ್ಯತೆ, ಇದು ಶೋಭೆ ತರುವಂತಹ ಕೆಲಸ ಅಲ್ಲ. ಆದ್ರೆ ಯಾಕೆ ಮಾಡ್ತಾರೆ ಈ ಕೆಲಸ ಗೊತ್ತಾ ಅವರು? ಮೋಹಾತ್ ತಸ್ಯ ಪರಿತ್ಯಾಗ, ವಸ್ತುತಃ ವಿಹಿತವಾದದನ್ನ ತ್ಯಾಗ ಮಾಡಬಾರ್ದು. ಶಾಸ್ತ್ರಗಳು ವಿಧಾನ ಮಾಡಿದೆ, ಅವಶ್ಯ ಅನುಷ್ಠಾನ ಮಾಡ್ಲೇಬೇಕು. ಆದ್ರೆ ಮೋಹ, ಯಾರ್ದೋ ಮಾತು ಕೇಳಿದ, ತನಗೇ ತಲೆಯಲ್ಲಿ ಏನೇನೋ ಆಲೋಚನೆಗಳ ಬಂತು, ಬಿಟ್ಬಿಟ್ಟ. ಅಂತಹ ತ್ಯಾಗವನ್ನ ತಾಮಸ ಪರಿಕೀರ್ತಿತ. ಇದಕ್ಕೆ ಇವತ್ತು ಬೇಕಾದಷ್ಟು ನಿದರ್ಶನಗಳನ್ನು ನೋಡಬಹುದು. ನೋಡಿ, ಉಪವಾಸ ಅಂತ ಒಂದು ವ್ರತ ಇದೆ, ಏಕಾದಶಿ ವ್ರತ. ಈ ಏಕಾದಶಿ ವ್ರತವನ್ನ ಮಾಡಬೇಕು ಅಂತ ಶಾಸ್ತ್ರಗಳು ವಿಹಿತವಾಗಿ ಪ್ರತಿಯೊಬ್ಬರಿಗೂ ವಿಧಾನ ಮಾಡಿದೆ. ಇದನ್ನ ಘಂಟಾಘೋಷವಾಗಿ ಬೇಕಾದಷ್ಟು ಪ್ರಮಾಣಗಳು ಹೇಳ್ತದೆ, ಬೇಕಾದ ಜನ ಹೇಳಿದ್ದಾರೆ, ಕೇಳಿಸ್ಕೊಂಡಿರ್ತಾರೆ. ಆದ್ರೂ ಅದನ್ನು ತ್ಯಾಗ ಮಾಡಿ, ಶಾಸ್ತ್ರ ಹೇಳೇ ಇಲ್ಲ, ಸುಮ್ಮನೆ ಉಪವಾಸ ಮಾಡಿ ಒಣಗ್ತಾರೆ ಬೇಡವಾದ ದಿವಸಗಳು. ಇವತ್ತು ಎಷ್ಟೋ ಜನ ತಮ್ಮ ಶರೀರ ದಂಡನೆ ಅನ್ನೋ ಹೆಸರಿನಲ್ಲಿ ಎಷ್ಟೋ ದಿನಗಳ ಕಾಲ ಉಪವಾಸ ಬೀಳುತ್ತಾರೆ. ತಿನ್ನೋ ಆಹಾರ ನಾಯಿ ತಿಂದಾಗ ತಿಂತಾರೆ. ಆದ್ರೆ ದೇವರ ಉದ್ದೇಶವಾಗಿ ದೇವರ ಪ್ರೀತನಾಗ್ಲಿ ಅಂತ ಒಂದು ಹೊತ್ತು ತ್ಯಾಗ ಮಾಡ್ಲಿಕ್ಕೆ ತಯಾರಿಲ್ಲ. ಅದನ್ನೇ ದೇವರು ಹೇಳಿದ್ದು, ನಿಯತಸ್ಯತು ಸನ್ಯಾಸ, ನಿಯತವಾಗಿ ನೀನು ಬಿಡಬೇಕಿತ್ತು. ದೇವರ ಪೂಜೆ ಆಗೋ ತನಕ ಉಪವಾಸ ಇದ್ದು ಪೂಜೆ ಮಾಡಬೇಕಿತ್ತು, ಅಲ್ಲಿ ತಯಾರಿಲ್ಲ. ಬೆಳಿಗ್ಗೆ ತಿಂದು ಕುಡದೆ ಪೂಜೆ ಮಾಡ್ಲಿಕ್ಕೆ ತಯಾರಾಗ್ತಾನೆ. ಅದೇ ತನ್ನ ಶರೀರ ಏನೋ ಚೆನ್ನಾಗಿರ್ಬೇಕು, ಅದೇನೋ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿ ಇಷ್ಟು ತಿನ್ನೋನು ಇಷ್ಟಕ್ಕೆ ಬರ್ತಾನೆ. ಬೆಳಿಗ್ಗೆ ತಿನ್ನೋದು ನಿಲ್ಲಿಸ್ತಾನೆ, ರಾತ್ರಿ ಊಟ ನಿಲ್ಲಿಸ್ತಾನೆ. ಹಾಗಾದ್ರೆ ಮೋಹಾತ್ತಸ್ಯ ಪರಿತ್ಯಾಗ, ಹಾಗಾದ್ರೆ ಇವನು ಶಾಸ್ತ್ರದ ಆಧಾರದಲ್ಲಿ ತ್ಯಾಗ ಮಾಡ್ತಾ ಇಲ್ಲ, ಮೋಹದಿಂದ ಯಾರ್ಯಾರ್ದೋ ಮಾತು ಕೇಳಿ ತನಗೆ ಹೇಗೆ ಬೇಕು ಹಾಗೆ ತ್ಯಾಗ ಮಾಡ್ತಾನಲ್ಲ. ಇಂತಹ ತ್ಯಾಗವನ್ನ ತಾಮಸ ತ್ಯಾಗ ಅಂತ ಕರೀತಾರೆ. ಅದು ಒಳ್ಳೆ ತ್ಯಾಗ ಅಲ್ಲ. ಅಂತಹ ತ್ಯಾಗ ಮಾಡದೇ ಇರೋದು ಒಳ್ಳೇದು. ನಾವು ಬೇಕಾದ್ರೆ ಇಂತಹ ತ್ಯಾಗ ಮಾಡೋದಕ್ಕಿಂತ 4 ಹೊತ್ತು ಜಾಸ್ತಿ ಊಟ ಮಾಡೋಣ, ಒಳ್ಳೆ ಕೆಲಸ ಅದು. ಅದು ಬಿಟ್ಟು ದೇವರು ಹೇಳಿರೋ ದಿವಸ ತಿಂದು ಬೇಡಾದ ದಿವಸ ಬಿಡೋದೇನಿದೆ, ಅತ್ಯಂತ ಮೂರ್ಖತನವಾದಂತಹ ಪ್ರವೃತ್ತಿ. ಇದನ್ನ ತಾಮಸ ತ್ಯಾಗ ಅಂತ ಕರೀತಾರೆ. ಇನ್ನು ಕೆಲವರು ತ್ಯಾಗ ಮಾಡ್ತಾರೆ. ಏನನ್ನ ತ್ಯಾಗ ಮಾಡ್ತಾರೆ? ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶ ಭಯಾತ್ಯಜೇತ್ ಸಕೃತ್ವ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಇನ್ನು ಕೆಲವರು ಏನು ಅಂದ್ರೆ, ಅವ್ರು ಕರ್ಮ ಮಾಡೋದನ್ನ ಬಿಡ್ತಾರೆ. ಯಾಕೆ ಅಂದ್ರೆ ಅವರು ಅದನ್ನ ಮೋಹದಿಂದ ಬಿಡೋದಲ್ಲ, ಅವ್ರಿಗೆ ಗೊತ್ತಿದೆ ಇದು ಮಾಡಬೇಕು, ಇದು ಪುಣ್ಯ ಸಾಧನೆ ಅಂತ. ಅವರಿಗೆ ಅದನ್ನ ಮಾಡಿಬಿಟ್ರೆ ಏನ್ ನಮಗೆ ಏನಾಗ್ಬಿಡುತ್ತೋ ಏನೋ, ನಮ್ಗೆ ನಾಳೆ ಬೆಳಿಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ಏನು ಸುಸ್ತಾಗ್ಬಿಡ್ತೀವಿ ಏನೋ, ಶರೀರಕ್ಕೆ ರೋಗಾದಿಗಳು ಬರುತ್ತೋ ಏನೋ ಅಂತ ಕಾಯಕ್ಲೇಶ ಭಯ, ತಮ್ಮ ಶರೀರಕ್ಕಾಗಬಹುದಾದಂತಹ ನೋವು ವೇದನೆಗಳು ರೋಗಾದಿಗಳು ಇದರ ಭಯದಿಂದ, ಅದಿನ್ನು ಬಂದಿರಲ್ಲ, ಇವರೇ ಕಲ್ಪನೆ ಮಾಡ್ಕೊಂಡು ಬರುತ್ತೆ ಅಂತ ಹೆದರ್ಕೊಂಡು ಬಿಟ್ಬಿಡ್ತಾರೆ ಕರ್ಮಗಳು. ಈ ರೀತಿ ತ್ಯಾಗ ಮಾಡೋದೇನಿದೆ ಇದನ್ನ ರಾಜಸ ತ್ಯಾಗ ಅಂತ ಕರೀತಾರೆ. ಇಂಥವರು ತ್ಯಾಗ ಮಾಡಿದಕ್ಕೆ ಏನು ಫಲ ಪಡಿಬೇಕೋ ಆ ಫಲ ಪಡೆಯೋದಿಲ್ಲ. ಅಂದ್ರೆ ತ್ಯಾಗ ಮಾಡಿದ್ದಕ್ಕೆ ಪರಮಾತ್ಮನ ಅನುಗ್ರಹ ರೂಪವಾದ ಫಲ ಪಡಿಬೇಕು. ಯಾಕೆ ದೇವರಿಗೆ ತ್ಯಾಗ ಬಹಳ ಪ್ರೀತಿ, ಆದ್ರೆ ಈ ತ್ಯಾಗದಲ್ಲಿ ದೇವರ ಪ್ರೀತಿ ಆಗುವ ಕೆಲಸವೇ ಇಲ್ಲ. ಹಾಗಾಗಿ ಇಂತಹ ತ್ಯಾಗವನ್ನ ರಾಜಸ ತ್ಯಾಗ ಅಂತ ಕರೀತಾರೆ. ಹಾಗಾದ್ರೆ ಯಾವ ತ್ಯಾಗ ಸಾತ್ವಿಕ? ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೇರ್ಜುನ ಸಂಗಂ ತ್ಯಕ್ತ್ವಾ ಫಲಂಚೈವ ಸತ್ಯಾಗ ಸಾತ್ವಿಕೋಮ. ಕಾರ್ಯಮಿತ್ಯೇವ,
ಇದು ನನ್ನ ಕರ್ತವ್ಯ ಅಂತ ಹೇಳಿ ಕರ್ಮಗಳನ್ನ ಅನುಷ್ಠಾನ ಮಾಡೋ. ಆ ಕರ್ಮಗಳನ್ನ ಮಾಡುವಾಗ ಸಂಗಂ ತ್ಯಕ್ತ, ಅದರಲ್ಲಿ ಯಾವುದೇ ವಿಧವಾದಂತಹ ವ್ಯಾಮೋಹ ಇಲ್ಲ, ಫಲದ ಆಸೆಯೂ ಇಲ್ಲ. ಈ ರೀತಿಯಲ್ಲಿ ಸಂಘವನ್ನ ಫಲವನ್ನ ಬಿಟ್ಟು ವಿಹಿತವಾದ ಕರ್ಮವನ್ನು ಅನುಷ್ಠಾನ ಮಾಡ್ತಾರಲ್ಲ, ಇದನ್ನ ಸಾತ್ವಿಕ ತ್ಯಾಗ ಅಂತ ಕರೀತಾರೆ. ಹೀಗೆ ಪರಮಾತ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಯಾವ್ಯಾವ್ದೋ ವಿಚಾರಗಳನ್ನ ತ್ಯಾಗ ಮಾಡ್ತಾರೆ. ಆ ತ್ಯಾಗವನ್ನ ಮಾಡುವಾಗ ಆ ತ್ಯಾಗ ಸಾತ್ವಿಕವೋ ರಾಜಸವೋ ತಾಮಸವೋ ಅಂತ ನೀವೇ ನಿರ್ಣಯ ಮಾಡಿಕೊಳ್ಳಿ ಅಂತ ಅದಕ್ಕೊಂದು ಮಾರ್ಗದರ್ಶನ ಮಾಡಿ ಕೊಟ್ಟಿದ್ದಾನೆ. ನೋಡಿ, ನಾವು ಎಷ್ಟೋ ಪದಾರ್ಥಗಳನ್ನು ತಿನ್ನೋದಿಲ್ಲ, ನಿಷಿದ್ಧ ಅಂತ ಬಿಟ್ಬಿಟ್ಟಿದ್ದೇವೆ, ತಿನ್ನೋದಿಲ್ಲ. ಬಟ್ ಈ ತ್ಯಾಗದ ಹಿನ್ನೆಲೆ ಏನ್ ಹೇಳಿ? ನಮಗದ್ರಿಂದ ರೋಗ ಬರುತ್ತೆ ಅಂತ ಬಿಟ್ಟಿದ್ದೇವಾ? ಇಲ್ಲ. ಅಥವಾ ಅದು ಮೋಹದಿಂದಾಗಿ ಏನೋ ಅಜ್ಞಾನ ಬಂತು ಅದಕ್ಕೆ ಬಿಟ್ಟಿದ್ದೇವಾ? ಇಲ್ಲ. ಶಾಸ್ತ್ರ ತಿನ್ನಬಾರದು ಅಂತ ಹೇಳಿದೆ, ಅದಕ್ಕೆ ಬಿಟ್ಟಿದ್ದೇವೆ. ಇದು ಸಾತ್ವಿಕ ತ್ಯಾಗ. ಅದಕ್ಕೆ ನಮ್ಮಲ್ಲಿ ಚಾತುರ್ಮಾಸ್ಯ ವ್ರತವನ್ನ ಮಾಡೋದೇನಿದೆ, ದೇವ್ರ ಪ್ರೀತನಾಗ್ಲಿ ಅಂತಾನೆ ಸಂಕಲ್ಪ. ಮೊದಲನೇ ದಿವಸ, ಕಡೆ ದಿವಸ ಆ ವ್ರತಗಳನ್ನ ಒಂದೊಂದು ಮುಗಿದಾಗಲೂ ದೇವ್ರ ಪ್ರೀತನಾಗ್ಲಿ ಅಂತ ಕೃಷ್ಣಾರ್ಪಣ. ಯಾಕೆಂದ್ರೆ ಆ ಒಂದೊಂದು ತಿಂಗಳ ಆ ಪದಾರ್ಥಗಳನ್ನ ಬಿಟ್ಟದ್ದು ಯಾಕೆ ಅಂದ್ರೆ ನಮಗೋಸ್ಕರ, ಇನ್ನೊಬ್ಬರಿಗೋಸ್ಕರ, ಮೋಹದಿಂದ ಯಾವುದರಿಂದಲೂ ಅಲ್ಲ, ದೇವರು ಪ್ರೀತನಾಗ್ಲಿ, ದೇವರು ಮಾಡಿದ ವಿಹಿತವಾದ ವ್ರತ ಅವನು ಪ್ರೀತನಾಗ್ಲಿ ಅಂತ. ಹಾಗಾದ್ರೆ ಇಂತಹ ತ್ಯಾಗವನ್ನ ಸಾತ್ವಿಕ ತ್ಯಾಗ ಅಂತ ಶಾಸ್ತ್ರಗಳು ಕರೆದು. ಹಾಗಾಗಿ ಇಂತಹ ತ್ಯಾಗವನ್ನ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ದೇವರು ಹೇಳ್ತಾನೆ. ನದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇ ನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ. ಮುಂದೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಇನ್ನು ಸಾಧಕನಾದವನು ಅಂದ್ರೆ ಈ ಒಳ್ಳೆ ರೀತಿಯಲ್ಲಿ ಕರ್ಮಗಳ ಮರ್ಮವನ್ನ ತಿಳ್ಕೊಂಡು ಯಾವ ರೀತಿ ತ್ಯಾಗ ಮಾಡಬೇಕು, ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು, ಈ ಎಚ್ಚರ ಇರತಕ್ಕಂತಹ ಸಾಧಕ ನದ್ವೇಷ್ಟ್ಯ ಕುಶಲಂ ಕರ್ಮ. ಈ ಕೆಲವು ಕರ್ಮಾಚರಣೆಗಳಿದೆ, ಅದನ್ನ ಮಾಡುವಾಗ ಸ್ವಲ್ಪ ಶ್ರಮ ಇದೆ, ಅದನ್ನ ಮಾಡುವಾಗ ಸ್ವಲ್ಪ ದೇಹಕ್ಕೆ ಆಯಾಸಾದಿಗಳಾಗುವ ಸಾಧ್ಯತೆ ಇದೆ. ಇದಾಗತ್ತೆ ಅಂತ ತಿಳ್ಕೊಂಡು ಅದ್ರ ಮೇಲೆ ಅವನು ಭಯ ಪಡೋದಿಲ್ಲ. ನದ್ವೇಷ್ಟ್ಯ ಅಕುಶಲಂ ಕರ್ಮ, ಅಕುಶಲವಾದ ಕರ್ಮದಲ್ಲಿ ದ್ವೇಷ ಬುದ್ಧಿ ಇಲ್ಲ. ಕುಶಲೇ ನಾನು ಸಜ್ಜತೆ, ಅದೇ ರೀತಿ ಕುಶಲವಾದ ಅಂದ್ರೆ ಪೂರ್ವಾರ್ಜಿತವಾದ ಪುಣ್ಯಗಳಿಂದ ಉತ್ತಮವಾದ ಕರ್ಮಗಳನ್ನ ಮಾಡುವಾಗ ಯಾವುದೇ ವಿಳಂಬ ಮಾಡಲ್ಲ, ಅಂದ್ರೆ ಅವಶ್ಯವಾಗಿ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾನೆ. ತ್ಯಾಗಿ ಸತ್ವ ಸಮಾವಿಷ್ಟ, ಒಳ್ಳೆ ರೀತಿಯಲ್ಲಿ ಪರಮಾತ್ಮನಲ್ಲಿ ಮನಸ್ಸನ್ನಿಟ್ಟು ಕರ್ಮಗಳನ್ನ ಮಾಡಬೇಕು ಅಂತ ರತನಾಗ್ತಾನಲ್ಲ, ಅವನೇ ಮೇಧಾವಿ, ಅವನೇ ಚಿನ್ನ ಸಂಶಯ. ಅಂದ್ರೆ ತಾತ್ಪರ್ಯ ಏನು ಅಂದ್ರೆ, ಜ್ಞಾನಿಗಳು ಯಾವ ರೀತಿ ಅನುಷ್ಠಾನ ಮಾಡ್ತಾರೆ ಅಂದ್ರೆ ಕರ್ಮಗಳನ್ನ ಮಾಡುವಾಗ ಅದು ಭಯವೋ ದುಃಖವೋ ರೋಗಾದಿಗಳನ್ನು ಕೊಡ್ತದೋ ಈ ಚಿಂತೆಯನ್ನು ಮಾಡಲ್ಲ. ಅವನು ಇದು ವಿಹಿತವಾದ ಕರ್ಮವ ಅವಶ್ಯವಾಗಿ ಪ್ರವೇಶ ಮಾಡ್ತಾನೆ. ಅದಕ್ಕೆ ಈ ಕೆಲವು ಸುಭಾಷಿತಗಳಲ್ಲಿ ಬರ್ತದೆ, ಉತ್ತಮನಾದ ಸಾಧಕ ಹೇಗಿರ್ತಾನೆ ಅಂತಂದ್ರೆ ವಿಘ್ನೈರ್ ಮುಹುರ್ಮುಹುರಪಿ ಪ್ರತಿಹನ್ಯಮಾನ ಪ್ರಾರಬ್ಧ ಉತ್ತಮ ಜನ ನ ಪರಿತ್ಯಜಂತಿ. ಮೂರು ರೀತಿಯ ಜನರಿದ್ದಾರಂತೆ. ಕೆಲವರು ಕರ್ಮಗಳನ್ನ ಮಾಡುವಾಗ ಹೇಗೆ ಮಾಡ್ತಾರಂದ್ರೆ ಪ್ರಾರಭ್ಯತೆ ನಖಲು ವಿಘ್ನ ಭಯೇನ ನೀಚೈಹಿ. ಕೆಲವರು ದುಷ್ಟತನದವರು, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲವು ಕರ್ಮಗಳನ್ನ ಆರಂಭವೇ ಮಾಡಲ್ಲ ಅವ್ರು. ಯಾಕೆಂದ್ರೆ ಮತ್ತೆ ಅದಕ್ಕೆ ಏನಾದ್ರು ಸಮಸ್ಯೆ ಆಗತ್ತೆ ಏನೋ, ಏನಾದ್ರು ಅಡೆತಡೆಗಳು ಬರ್ಬೋದು, ಏನೋ ತೊಂದರೆ ಆಗ್ಬೋದು, ಬೇಡ. ನೋಡಿ, ಕೆಲವರು ಉಪನ್ಯಾಸಕ್ಕೆ ಬರ್ಲಿಕ್ಕೆ ಶುರುನೇ ಮಾಡಲ್ಲ. ಯಾಕಂದ್ರೆ ನಾಳೆ ಹೋಗದೇ ಇದ್ರೆ, ನಾನು ಅವತ್ತು ನನಗಲ್ಲಿ ಕೆಲಸ ಇದೆ, ಅವತ್ತು ಹೋಗದೇ ಇದ್ರೆ, ಸುಮ್ನೆ ಅವತ್ತು ರಜೆ ಆದ್ರೆ ಇವತ್ತು ರಜೆ ಆದ್ರೆ ಹೋಗೋದೇ ಬೇಡ ಅಂತ ಆರಂಭವೇ ಮಾಡಲ್ಲ ಕೆಲವರು. ಇನ್ ಕೆಲವರು ಏನ್ ಮಾಡ್ತಾರೆ, ಆರಂಭ ಮಾಡ್ತಾರೆ, ಒಂದ್ 2 ದಿವಸ 3 ದಿವಸ 4 ದಿವಸ ಬರ್ತಾರೆ. ಆದ್ರೆ ಮಧ್ಯದಲ್ಲಿ ಏನೋ ಅಡೆತಡೆಗಳು ಬಂತಲ್ಲ, ಮತ್ ಹೋದ್ರಾಯ್ತು ಬಿಟ್ಬಿಡ್ತಾರೆ. ಹಾಗಾಗಿ ಪ್ರಾರಭ್ಯ ವಿಘ್ನ ವಿಹತಾಹ ವಿರಮಂತಿ ಮಧ್ಯಾಹ. ಕೆಲವರು ಆರಂಭವೇ ಮಾಡಲ್ಲ, ಇನ್ ಕೆಲವರು ಆರಂಭ ಮಾಡ್ತಾರೆ, ಒಂದು 4 ದಿವಸ ಮಾಡಿ ಮೇಲೆ ಎದ್ದು ಹೋಗ್ಬಿಡ್ತಾರೆ. ಆದ್ರೆ ಸಾಧಕರಾದವ್ರು ಏನ್ ಮಾಡ್ತಾರೆ, ಎಷ್ಟೇ ಅಡೆತಡೆಗಳು ಬರ್ಲಿ, ವಿಘ್ನೈರ್ ಮುಹುರಪಿ ಪ್ರತಿಹನ್ಯಮಾನ, ಎಷ್ಟೇ ಅಡೆತಡೆಗಳು ಬಂದು ಪೀಡೆ ಬಂದು ಬಾಧೆ ಆದ್ರೂ ಕೂಡ ಆರಂಭ ಮಾಡಿದ ಕೊನೆ ತನಕ ದಾಟಿಸ್ತಾರೆ. ಅವರನ್ನೇ ಉತ್ತಮರು ಅಂತ ಪರಿಗಣನೆ ಮಾಡ್ತಾರೆ. ಹಾಗಾದ್ರೆ ನಾವು ಕರ್ಮಗಳನ್ನ ಮಾಡುವಾಗ್ಲೂ ಇದು ನಮಗೆ ರೋಗ ಕೊಡ್ತದೋ ಏನೋ, ಇದಾಗತ್ತೋ ಏನೋ ಅಂತ ಈ ವಿಮರ್ಶೆ ಮಾಡಬಾರ್ದು. ನಮಗೆ ಬೇಕಾದ ಕೆಲಸ ಮಾಡುವಾಗ ಈ ವಿಮರ್ಶೆ ಮಾಡ್ತೀವಾ? ಇಲ್ಲ. ನೋಡಿ, ಒಂದು ದೇವರಿಗೆ ಮಾಲೆಯನ್ನು ತರಬೇಕು, ದೇವರ ಪೂಜೆಯನ್ನು ಮಾಡ್ಲಿಕ್ಕೆ, ಅಥವಾ ದೇವರಿಗೆ ಒಂದು ಮಂಟಪ, ದೇವರಿಗೆ ಒಂದು ಆರತಿ, ದೇವರಿಗೆ ಒಂದು ಆಭರಣ, ಇದನ್ನ ತರುವಾಗ ಎಷ್ಟು ದುಡ್ಡು ಖರ್ಚಾಗತ್ತೆ, ಏನಾಗತ್ತೆ ಅಂತ 10 ಬಾರಿ ವಿಚಾರ ಮಾಡ್ತೀವಿ. ಅದೇ ನಮಗ್ ಕೂತ್ಕೊಳ್ಳಿಕ್ ಸೋಫಾ ತರಬೇಕಾದ್ರೆ, ನಮಗ್ ಹಾಕೊಳ್ಳಿಕ್ ಬಟ್ಟೆ ತರಬೇಕಾದ್ರೆ ಯಾವ್ದು 10,000 ಕಡಿಮೆ ಇರೋದೇ ಇಲ್ಲ. ಹೊಸ ದೇವರದ್ದು ಇಡೀ 1 ವರ್ಷ ಪೂಜೆ 10,000 ಹೋಗಿರುತ್ತೆ. ಅಷ್ಟ್ರಲ್ಲಿ ನಮ್ದು ಜುಗುತನ, ಯಾವ್ದಕ್ಕೆ ಎಷ್ಟು ಕೊಡ್ಬೇಕು ಎಷ್ಟು ಕೊಡ್ಬಾರ್ದು ಅಂತ. ಅದೇ ನಮ್ಮ ಜೀವನಕ್ಕ ಒಂದೊಂದಕ್ಕೂ 10,000 ರೂಪಾಯಿ ಖರ್ಚಾಗತ್ತೆ. ಅದು ತಯಾರಿದೆ ನಾವು ಮಾಡ್ಲಿಕ್ಕೆ. ಅಲ್ಲಿಗೆ ನಮ್ಮ ಮನಸ್ಸು ಆ ರೀತಿಯಾಗಿದೆ. ಅದನ್ನೇ ಶಾಸ್ತ್ರ ಹೇಳಿದ್ದು, ವಿಹಿತವಾದದ್ರಲ್ಲಿ ನಮ್ಮ ಪ್ರವೃತ್ತಿ ಆಗ್ಬೇಕು. ನಾವು ಅದನ್ನ ಬಿಟ್ಟು ನಮ್ಮ ಅನುಕೂಲ ಅನಾನುಕೂಲ ನೋಡ್ಕೊಳ್ತೇವೆ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ,
ನಮ್ಮ ಶರೀರಕ್ಕೆ ಬಾಧೆ ಆಗತ್ತೋ ಇಲ್ಲೋ ಅನ್ನೋ ವಿಚಾರ ಮಾಡಬೇಡ ನೀನು. ಇದು ಶಾಸ್ತ್ರ ವಿಧಾನ ಮಾಡಿದ, ಹಾಗಾದ್ರೆ ನಾನು ಮಾಡ್ತೇನೆ ಅಂತ ಪ್ರವೃತ್ತನಾಗು, ದೇವರು ಮಾಡಿಸ್ತಾನ ಮುಂದೆ. ಹಾಗೆ ನದ್ವೇಷ್ಟ ಕುಶಲಂ ಕರ್ಮ, ಕಠಿಣವಾದ ಕರ್ಮ ಆದರೂ ಕೂಡ ಅದನ್ನು ದ್ವೇಷ ಮಾಡೋದಿಲ್ಲ. ಕುಶಲೇ ನಾನು ಸಜ್ಜತೆ, ಪೂರ್ವ ಪುಣ್ಯದ ವಿಶೇಷ ಬಲದಿಂದ ಇರತಕ್ಕ ಸತ್ಕರ್ಮಗಳನ್ನ ಮಾಡುವಾಗ ವಿಶೇಷವಾಗಿ ಪ್ರವೃತ್ತನಾಗ್ತಾನೆ. ಅಲ್ಲಿ ಯಾವುದೇ ವಿಧವಾದಂತಹ ಫಲದ ಆಸೆಯನ್ನ ಮಾಡೋದಿಲ್ಲ. ನಾ ಅನುಷಜ್ಜತೆ ಸತ್ವ ಸಮಾವಿಷ್ಟ, ವಿಶೇಷವಾಗಿ ಸತ್ವಗುಣದಿಂದ, ಅಂದ್ರೆ ಯಾವುದೇ ಕ್ರೌರ್ಯ, ಮತ್ತೊಬ್ಬರ ಮೋಸ ಮಾಡೋದು, ಯಾವ ದುಷ್ಟಗುಣಗಳು ಇಲ್ಲದೆ ಶುದ್ಧ ಮನಸ್ಸಿನಿಂದ ಪರಮಾತ್ಮನ ಪ್ರೀತಿಗಾಗಿ ಕರ್ಮಗಳನ್ನ ಮಾಡ್ತಾನಲ್ಲ, ಜೊತೆಗೆ ಆ ಕರ್ಮಗಳ ಫಲವನ್ನೆಲ್ಲ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾನಲ್ಲ, ಅವನನ್ನ ಸಾತ್ವಿಕ ತ್ಯಾಗಿ ಅಂತ ಪರಿಗಣನೆ ಮಾಡಬೇಕು. ನಹಿ ದೇಹವ್ರತ ಶಕ್ಯಂ ತ್ಯಕ್ತಂ ಕರ್ಮಾಣ್ಯಶೇಷತಃ ಎಷ್ಟು ಕರ್ಮಫಲತ್ಯಾಗಿ ಸತ್ಯಾಗಿ ತ್ಯಭಿದೀಯತೆ. ಇಷ್ಟೆಲ್ಲ ಹೇಳಿ ದೇವರ ಕಡೆಗೆ ಸುಲಭವಾದ ಒಂದು ಉಪಾಯ ಹೇಳ್ತಾನೆ. ಏನದು ಅಂದ್ರೆ, ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕರ್ಮ ಮಾಡದೆ ಇರ್ಲಿಕ್ಕೆ ಆಗೋದಿಲ್ಲ. ಒಂದಲ್ಲ ಒಂದು ಕರ್ಮ ಮಾಡಲೇಬೇಕು. ನಹಿ ದೇಹವ್ರತ ಶಕ್ಯಂ, ಈ ದೇಹವನ್ನು ಹೊಂದಿರತಕ್ಕ ಒಬ್ಬನೇ ಒಬ್ಬ ಜೀವನೋ ನಾನು ಕರ್ಮ ಮಾಡದೆ ಹಾಗೆ ಕುತ್ಕೊಂಡ್ಬಿಡ್ತೇನೆ, ಆಗೋದೇ ಇಲ್ಲ, ಮಾಡ್ಲೇಬೇಕು. ನಮ್ಮ ತಲೆಯಲ್ಲಿ ಕೆಲವು ಭ್ರಮೆಗಳಿರ್ತಾವೆ. ಏನು ಅಂದ್ರೆ, ಕರ್ಮ ಅಂದ್ರೆ ಏನು ಅಂದ್ರೆ ಈ ಆಧ್ಯಾತ್ಮಿಕವಾದ ಸಂಧ್ಯಾ ವಂದನೆ, ದೇವರ ಪೂಜಾ, ಬ್ರಾಹ್ಮಣ ಸತ್ಕಾರ, ಇದಿಷ್ಟೇ ಕರ್ಮ ಅಂತ ಒಂದು ಭಾವನೆ. ಹೊಸ ಕರ್ಮ ಅಂದ್ರೆ ಚೇಷ್ಟೆ, ಮಾಡೋ ಪ್ರತಿಯೊಂದು ಕೆಲಸವೂ ಕರ್ಮವೇ. ಮಲ್ಕೊಂಡು ಹೇಳ್ತೇವಲ್ಲ, ಅದು ಒಂದು ಕರ್ಮ. ಗಾಡಿಯಲ್ಲಿ ಬರೋದು ಒಂದು ಕರ್ಮ, ನಿಂತ್ಕೊಳ್ಳೋದು ಕರ್ಮ, ಕುತ್ಕೊಳ್ಳೋದು ಕರ್ಮ, ಎಲ್ಲ ಚೇಷ್ಟೆಗಳು ಒಂದೊಂದು ಕರ್ಮವೇ. ಹಾಗಾದ್ರೆ ಒಬ್ಬ ವ್ಯಕ್ತಿ ಏನೂ ಮಾಡದೆ ಇದ್ದಾನೆ ಅಂತ ತೋರಿಸಿ ನೋಡೋಣ. ಏನೋ ಇದ್ರ ಕಡೆ ಶ್ವಾಸೋಚ್ಛ್ವಾಸ ಮಾಡ್ತಾ ಕೂತಿರ್ತಾನ ಒಂದು ಮೂಲೆಯಲ್ಲಿ, ಅದಾದ್ರೂ ಮಾಡ್ತಾನೆ. ಹಾಗಾದ್ರೆ ಚೇಷ್ಟೆಯೇ ಇಲ್ಲದಂತೆ ಜಡವಾಗಿರ್ಲಿಕ್ಕೆ ಯಾವ ಜೀವಿಗೂ ಆಗೋದಿಲ್ಲ. ಯಾಕೆ ಇವನು ಜೀವ ಚೇತನ. ಹಾಗಾದ್ರೆ ಅದಕ್ಕೆ ಕೃಷ್ಣದೇವರು ಹಿಂದೆ ಹೇಳಿದ್ದಾನೆ, ನಹಿ ತಿಷ್ಠತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ. ಜಗತ್ತಿನ ಒಂದೇ ಒಂದು ಜೀವವೂ ಕೂಡ ಕೆಲಸ ಮಾಡದೆ ಸುಮ್ಮನೆ ಕೂತಂತ ಇಲ್ವೇ ಇಲ್ಲ. ಒಳ್ಳೇದ್ ಮಾಡ್ತಾನೋ ಕೆಟ್ಟದ್ ಮಾಡ್ತಾನೋ ಅವ್ರವ್ರಿಗೆ ಬಿಟ್ಟಿದ್ದು, ಅಂತೂ ಒಂದು ಚೇಷ್ಟೆ ನಡೆದೇ ನಡೀತದೆ. ಹಾಗಾದ್ರೆ ಚೇಷ್ಟೆ ನಡೆಯೋದು ಗ್ಯಾರಂಟಿ ಇಂದ ಮೇಲೆ ಆ ಚೇಷ್ಟೆ ನಡೆಯುವಾಗ ಅಹಂಕಾರಾದಿಗಳನ್ನ ಬಿಡೋ. ಎಷ್ಟು ಕರ್ಮ ಫಲತ್ಯಾಗಿ ಸತ್ಯಾಗಿ ತ್ಯಭಿದೀಯತೆ. ಹಾಗಾದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಈ ಜೀವನ, ಈ ಶರೀರದಿಂದ ನಾನಾ ವಿಧವಾದ ಕರ್ಮ ನಡೆಯೋದು ನಿಶ್ಚಿತ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲ್ಕೊಳ್ಳೋ ತನಕ. ಹಾಗಾದ್ರೆ ಆ ಎಲ್ಲ ಕರ್ಮಗಳನ್ನ ಮಾಡುವಾಗಲೂ ಇದು ನಾನು ಮಾಡ್ತಾ ಇರೋದಲ್ಲ, ನನ್ನೊಳಗೆ ನಿಂತು ದೇವರು ಮಾಡಿಸ್ತಾ ಇದ್ದಾನೆ ಅನ್ನೋ ಎಚ್ಚರ ಇದ್ರೆ ಆಗ ಎಲ್ಲವೂ ಕೂಡ ಪರಮಾತ್ಮನಿಗೆ ಸೇವನೆ ಆಗತ್ತೆ. ಜೊತೆಗೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಮಾಡಿದ ಯಾವ ಕರ್ಮದ ಫಲವೂ ನನಗೆ ಬೇಡ, ಎಲ್ಲ ಕರ್ಮದ ಫಲವೂ ಆ ಪರಮಾತ್ಮನ ಪಾದಕ್ಕೆ ಅರ್ಪಿತ ಅಂತ ಸಮರ್ಪಣೆಯೂ ಮಾಡಬೇಕು. ಕರ್ಮದ ಫಲವನ್ನ ಸಮರ್ಪಣೆ ಮಾಡಬೇಕು. ಕರ್ಮ ಮಾಡುವಾಗ ನಾನು ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರ ಪಡಬಾರದು. ದೇವರ ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ ಅನ್ನೋ ಅನುಸಂಧಾನ ತಾಳಬೇಕು. ಆಗ ಅದು ಸಾತ್ವಿಕ ತ್ಯಾಗವಾಗತ್ತೆ, ಅದು ಪರಮಾತ್ಮನ ಪೂಜೆ ಆಗತ್ತೆ. ಇದು ನಿಜವಾದ ವಿಹಿತ ಕರ್ಮಾನುಷ್ಠಾನ. ಈ ರೀತಿಯಲ್ಲಿ ತ್ಯಾಗಿಯನ್ನ ಗುರುತಿಸಬೇಕು. ಈ ರೀತಿಯ ತ್ಯಾಗ ಮಾಡದೇ ಇದ್ದವರೇನಿದ್ದಾರೆ ಅಂಥವರಿಗೇನ್ ಫಲ ಇದೆ? ಅತ್ಯಾಗಿ ನಿಂದಾಪೂರ್ವಂ ತ್ಯಾಗಿನಂ ಸ್ತೌತಿ. ಯಾರು ತ್ಯಾಗ ಬುದ್ಧಿ ಇಲ್ಲದೆ ಅಹಂಕಾರ ಮಮಕಾರಗಳಿಂದ ಕರ್ಮಾಚರಣೆ ಮಾಡ್ತಾರೆ ಅವರನ್ನ ನಿಂದನೆ ಮಾಡ್ತಾನೆ ದೇವರು. ಏನಂತ? ಅನಿಷ್ಟಮಿಷ್ಟಂ ಮಿಶ್ರಂ ವಾ ತ್ರಿವಿಧಂ ಕರ್ಮಣ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ. ಯಾರು ತ್ಯಾಗ ಬುದ್ಧಿ ಇಲ್ಲ, ತ್ಯಾಗ ಬುದ್ಧಿ ಅಂದ್ರೆ ಏನರ್ಥ? ದೇವರು ಪ್ರೀತನಾಗ್ಲಿ ಅನ್ನೋ ಎಚ್ಚರ ಇಲ್ಲ, ನಾನು ಮಾಡ್ತಾ ಇರೋದಲ್ಲ ಒಳಗ್ ನಿಂತು ದೇವರು ಮಾಡಿಸ್ತಾನೆ ಅನ್ನೋ ಅಸ್ವಾತಂತ್ರ್ಯ ಪ್ರಜ್ಞೆ ಇಲ್ಲ, ಫಲದ ಆಸೆ ಇದೆ. ಇಂತಹ ಮೂರು ರೀತಿಯಲ್ಲೂ ಸಮಸ್ಯೆಗೊಳಗಾದ ವ್ಯಕ್ತಿ ಏನಿದ್ದಾನೆ ಅವನಿಗೆ ಅನಿಷ್ಟ ಫಲವೂ ಆಗಬಹುದು, ಇಷ್ಟ ಫಲವೂ ಆಗಬಹುದು, ಮಿಶ್ರ ಫಲವೂ ಆಗಬಹುದು. ಏನ್ ಅನಿಷ್ಟ ಇಷ್ಟ ಮಿಶ್ರ ಅಂದ್ರೆ? ಅನಿಷ್ಟ ಅಂದ್ರೆ ನರಕ, ಇಷ್ಟ ಅಂದ್ರೆ ಸ್ವರ್ಗ, ಇನ್ನು ಮಿಶ್ರ ಅಂದ್ರೆ ಭೂಲೋಕದಲ್ಲಿರುವ ಮನುಷ್ಯಾದಿ ದೇಹ. ಹಾಗಾದ್ರೆ ಒಂದ ಸ್ವರ್ಗಕ್ಕೆ ಹೋಗ್ಬಹುದು, ಒಂದ ನರಕಕ್ಕೆ ಬರಬಹುದು, ಅಥವಾ ಈ ಭೂಮಿಯಲ್ಲಿ ನಾನಾ ವಿಧವಾದ ಪ್ರಾಣಿಗಳ ಜನ್ಮದಲ್ಲಿ ಸಂಚಾರ ಮಾಡಬಹುದು. ಇದೇ ಫಲ ಕಾಮನೆಯನ್ನ ಮಾಡತಕ್ಕವ್ರಿಗೆ ಸಿಗೋ ಫಲ. ಅವ್ರಿಗೆ ಇದಕ್ಕಿಂತ ಮೇಲಿನ ಫಲ ಸಿಗೋದೇ ಇಲ್ಲ. ಯಾಕೆ? ಅವ್ರು ಕಾಮ ಮಾಡಿದ್ದಾರೆ, ಅವರಲ್ಲಿ ತ್ಯಾಗ ಬುದ್ಧಿ ಇಲ್ಲ. ಹಾಗಾಗಿ ಅತ್ಯಾಗಿನ ಯಾರಿಗೆ ತ್ಯಾಗ ಬುದ್ಧಿ ಇಲ್ಲ ಅವ್ರಿಗೆ ಈ ಮೂರಲ್ಲಿ ಯಾವುದೋ ಒಂದು ಫಲ ಆಗ್ತಾ ಇರುತ್ತಷ್ಟೇ, ಅವ್ರಿಗೆ ಅದಕ್ಕೂ ಹೆಚ್ಚಿನ ಫಲ ಸಿಗಲ್ಲ. ಅದೇ ನತು ಸನ್ಯಾಸಿನಾಂ ಕ್ವಚಿತ್. ಸನ್ಯಾಸಿಗಳಿಗೆ ಅಂದ್ರೆ ಯಾರು? ದಂಡ ಹಿಡ್ಕೊಂಡಿರೋ ಕಾವಿ ಬಟ್ಟೆದಾರಿಗಳು ಅಲ್ಲ. ಸನ್ಯಾಸಿ ಅಂದ್ರೆ ತ್ಯಾಗಿಗಳು, ಯಾರು ಕರ್ಮದ ಫಲವನ್ನ ತ್ಯಾಗ ಮಾಡಿದ್ದಾರೆ, ಯಾರು ಪರಮಾತ್ಮ ಮಾಡಿಸ್ತಾನೆ ಅನ್ನೋ ಅನುಸಂಧಾನ ತಾಳಿದ್ದಾರೆ, ನಾನು ಮಾಡ್ತೀನಿ ಅನ್ನೋ ಅಹಂಕಾರ ತ್ಯಾಗ ಮಾಡಿದ್ದಾರೆ, ಅವರಿಗೆ ಅನಿಷ್ಟವೂ ಇಲ್ಲ, ಅಶಾಶ್ವತವಾದ ಸ್ವರ್ಗಾದಿ ಫಲವೂ ಇಲ್ಲ, ಈ ಲೋಕದ ಫಲವೂ ಇಲ್ಲ. ಇದೆಲ್ಲವನ್ನ ಮೀರಿದ ಮೋಕ್ಷ ಫಲವನ್ನ ಪರಮಾತ್ಮ ಕೊಡ್ತಾನೆ, ಶಾಶ್ವತವಾದ ಫಲವನ್ನ ಕೊಡ್ತಾನೆ. ಹಾಗಾಗಿ ಸಾಧಕನಾದವನು ಯಾವ ರೀತಿ ಕರ್ಮಗಳನ್ನ ಮಾಡ್ಬೇಕು, ಯಾವ ರೀತಿಯ ತ್ಯಾಗವನ್ನ ಮಾಡಬೇಕು ಅಂದ್ರೆ ದೇವರು ಮೆಚ್ಚುವಂತಹ ತ್ಯಾಗವನ್ನ ಮಾಡಬೇಕು. ಈ ರೀತಿ ಪರಮಾತ್ಮ ತ್ಯಾಗದ ಹಿನ್ನೆಲೆಯನ್ನ ಹೇಳಿ
ಅದಾದ ಮೇಲೆ ಪರಮಾತ್ಮ ಹೇಳ್ತಾನೆ, ಯಾವುದೇ ಕಾರ್ಯಗಳು ನಡೆಯುವಾಗ ನಾವು ಮಾಡ್ತೇವೆ ಅನ್ನೋ ಅಹಂಕಾರ ತಾಳಬಾರದು ಅಂತ ಹೇಳೋದಿದೆ. ಇದರ ಹಿನ್ನೆಲೆ ಏನು ಅಂತಂದ್ರೆ, ಪ್ರತಿಯೊಂದು ಕರ್ಮ ನಡೆಯುವಾಗ ಅದಕ್ಕೆ ಅನೇಕ ಕಾರಣಗಳಿವೆ. ಅದನ್ನ ತಿಳಿಯದೆ ನಾವು ಅಂತ ಅಹಂಕಾರ ಪಟ್ರೆ ಪಾಪ ಬರದೆ ಇನ್ನೇನಾಗತ್ತೆ. ಅದಕ್ಕೆ ದೇವರು ಹೇಳ್ತಾನೆ, ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೆ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣ. ಯಾವುದೇ ಕರ್ಮ ಸಿದ್ಧಿಸಬೇಕು ಅಂತಾದ್ರೆ ಅದಕ್ಕೆ 5 ಕಾರಣಗಳನ್ನ ಸಾಂಖ್ಯಶಾಸ್ತ್ರ ಹೇಳಿದೆ. ಸಾಂಖ್ಯಶಾಸ್ತ್ರ ಅಂದ್ರೆ ಕಪಿಲ ಮುನಿ ಪರಮಾತ್ಮ ಕಪಿಲ ನಾಮಕನಾಗಿ ರಚನೆ ಮಾಡಿದ ಸಾಂಖ್ಯಶಾಸ್ತ್ರ. ಅದಕ್ಕೆ ಸಾಂಖ್ಯ ಅಂತ ಕರೀತಾರೆ. ಸಾಂಖ್ಯ ಅಂತ ಕರೆದದ್ದು ಯಾಕೆ? ಕೆಲವರೇ ಅನ್ಕೊಂಡಿದ್ದಾರೆ ಸಂಖ್ಯಾಶಾಸ್ತ್ರ ಅದು ಅಂತ. ಸಂಖ್ಯಾಶಾಸ್ತ್ರ ಅಲ್ಲ ಅದು. 24 ತತ್ವಗಳ ವಿಚಾರ ಇರೋದು ಸತ್ಯ. ಸಾಂಖ್ಯ ಅಂತಂದ್ರೆ ತತ್ವಜ್ಞಾನವನ್ನ ತಿಳಿಸುವ ಶಾಸ್ತ್ರ. ಪರಮಾತ್ಮ ವೇದಾಂತವನ್ನೇ ಸಾಂಖ್ಯದ ಹೆಸರು ಹೇಳಿದ್ರು. ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಏಕಂ ಸಾಂಖ್ಯಂಚ ಯೋಗಂಚ ಯಪ್ಪಶ್ಯತಿ ಸಪಶ್ಯತಿ. ಸಾಂಖ್ಯವನ್ನ ಯೋಗವನ್ನ ಬೇರ್ಪಡಿಸಬಾರ್ದು, ಅವೆರಡು ಒಂದೇ. ವೇದಾಂತವೇ ಆ ರೀತಿ ನಿರೂಪಣೆಯಾದದ್ದು. ಆ ಸಾಂಖ್ಯಶಾಸ್ತ್ರಿ ಪರಮಾತ್ಮ ಪ್ರತಿಯೊಂದು ಸಾಧನೆಗಳಿಗೂ ಕೂಡ 5 ಕಾರಣವನ್ನ ಹೇಳಿದ್ದಾನೆ. ಯಾವುದೇ ಕರ್ಮಗಳೇ ಆಗಿದ್ರು ಅದಕ್ಕೆ 5 ಸಾಧನಗಳಿವೆ. ಪಂಚೈತಾನಿ ಕಾರಣಾನಿ. ಯಾವ್ದಾ 5? ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂಚೈವಾತ್ರ ಪಂಚಮಂ. ಯಾವುದೇ ಒಂದು ಕರ್ಮವನ್ನ ಆಚರಿಸಬೇಕು ಅಂತ ಆದ್ರೆ ಅದಕ್ಕೆ 5 ಬೇಕು. ಒಂದು ಅಧಿಷ್ಠಾನ ಬೇಕು. ಅಧಿಷ್ಠಾನ ಅಂದ್ರೆ ಏನು? ಆಶ್ರಯ. ಅದಕ್ಕೆ ರಾಯರು ಬರೀತಾರೆ, ದೇಹ ಭೂಮ್ಯಾದಿಹಿ. ನೋಡಿ, ನಮ್ಮ ಶರೀರದಿಂದ ಯಾವುದೇ ಒಂದು ಕರ್ಮ ಆಗಬೇಕು ಅಂತಾರೆ ದೇಹ ಬೇಕಲ್ವಾ? ದೇಹ ಇಲ್ಲದೆ ಏನ್ ಮಾಡ್ತೀವಿ? ಹಾಗಾದ್ರೆ ದೇಹ ಅನ್ನೋದು ಅಧಿಷ್ಠಾನ, ಇದು ಒಂದು ಕಾರಣ. ತಥಾ ಕರ್ತ, ಇನ್ನು ಆ ಕರ್ಮ ಮಾಡಿಸುವವನು, ಕರ್ಮ ಮಾಡುವವನನ್ನೇ ಕರ್ತ ಅಂತ ಕರೆಯುವಂತಹದ್ದು. ಯಾರದು ಕರ್ತ? ವಿಷ್ಣು ನಾರಾಯಣ, ಪರಮಾತ್ಮನೇ ಕರ್ತ. ಅವನೇ ಸ್ವತಂತ್ರನಾಗಿ ಒಳಗೆ ನಿಂತು ಕೆಲಸ ಮಾಡಿಸುವವನು. ಇನ್ನು ಅಸ್ವತಂತ್ರನಾಗಿ ಜೀವನೂ ಇದ್ದಾನೆ. ಹಾಗಾದ್ರೆ ಇದು ಎರಡನೇದು. ಒಂದು ಕಾರ್ಯ ಆಗ್ಲಿಕ್ಕೆ ದೇಹಾದಿಗಳು ಬೇಕು, ಅಧಿಷ್ಠಾನ. ಮಾಡತಕ್ಕಂತಹ ಪರಮಾತ್ಮ, ಅವನ ಅಧೀನವಾಗಿ ಜೀವ. ಆಮೇಲೆ ಕರಣಂಚ ಪೃಥಗ್ವಿಧಂ. ನೀವ್ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಕರ್ಣ ಬೇಕು. ಕರ್ಣ ಅಂದ್ರೆ ಏನು? ಇಂದ್ರಿಯಗಳು ಅಲ್ವಾ? ನೋಡಿ, ನಾವು ಭಾಗವತ ಶ್ರವಣ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ವಿ. ಆ ಕರ್ಮ ಮಾಡ್ಲಿಕ್ಕೆ ಭಾಗವತ ಕೇಳಲಿಕ್ಕೆ ಕಿವಿ ಬೇಕಲ್ಲ. ಭಾಗವತ ಹೇಳ್ತಾ ಇದ್ರೆ ನಮ್ಮ ಕಿವಿನೇ ಇಲ್ಲ ಅಂದ್ರೆ ಏನ್ ಭಾಗವತ ಶ್ರವಣ ಮಾಡ್ತೀವಿ? ಹಾಗಾದ್ರೆ ಭಾಗವತ ಶ್ರವಣವನ್ನ ಮಾಡ್ಲಿಕ್ಕೆ ಕಿವಿ ಬೇಕು ಅಂದ್ರೆ ಕಿವಿ ಅನ್ನೋದು ಕೂಡ ಆ ಸಾಧನ ಮಾಡ್ಲಿಕ್ಕೆ ಒಂದು ಕಾರಣ. ಅದಕ್ಕೋಸ್ಕರ ಅದನ್ನು ಕೂಡ ಒಂದು ಪ್ರತ್ಯೇಕವಾದ ಕಾರಣವನ್ನಾಗಿ ದೇವರು ತಿಳಿಸ್ತಾನೆ. ಅಧಿಷ್ಠಾನ, ಕರ್ತ, ಕರಣ, ಆಮೇಲೆ ವಿವಿಧಾಶ್ಚ ಪೃಥಕ್ ಚೇಷ್ಟ. ಅದಕ್ಕೆ ಸಂಬಂಧಪಟ್ಟ ನಾನಾ ವಿಧವಾದ ವ್ಯಾಪಾರಗಳು. ಏನು? ಆ ಆಚಾರ್ಯ ಹೇಳೋದು, ನಾವು ಅದಕ್ಕೆ ತಕ್ಕಂಗೆ ವ್ಯವಸ್ಥೆ ಮಾಡೋದು, ಕುತ್ಕೊಳ್ಳೋದು, ಅವ್ರು ಹೇಳೋದನ್ನು ಕೇಳಿಸ್ಕೊಳ್ಳೋದು, ಇತ್ಯಾದಿ ಕಾರ್ಯಗಳನ್ನ ಮಾಡ್ತೇವಲ್ಲ, ಇತ್ಯಾದಿ ಚೇಷ್ಟೆಗಳು ನಮ್ಮ ಶರೀರದಲ್ಲಿ ನಡೀತದಲ್ಲ, ಇದನ್ನೇ ವಿವಿಧಾಶ್ಚ ಪೃಥಕ್ ಚೇಷ್ಟ ಅಂತ ಕರೆದು. ಇದು 4ನೆಯ ಕಾರಣ. ದೈವಂಚ ಇವಾತ್ರ ಪಂಚಮಂ. ಇಷ್ಟಾಗಿ ಅದೃಷ್ಟ ಒಂದು ಬೇಕು. ನಾವೆಲ್ಲ ವ್ಯವಸ್ಥೆ ಮಾಡಿರ್ತೇವೆ, ಕಡೆಗೆ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಮಳೆ ಜೋರಿದೆ, ಆಚಾರ ಬರ್ತಾ ಇಲ್ಲ, ಉಪನ್ಯಾಸ ಕ್ಯಾನ್ಸಲ್ ಆಗಿದೆ. ಹಾಗಾದ್ರೆ ನಾವೆಲ್ಲ ಮಾಡಿ ಆಗಿದೆ, ಅಧಿಷ್ಠಾನ ಇದೆ, ಒಳ್ಳೆ ಸ್ಟೇಜ್ ಇದೆ, ಒಳ್ಳೆ ಸಂಕಲ್ಪ ಮಾಡಿ ಆಗಿದೆ, ಯಜಮಾನರು ಹೇಳಿ ಆಗಿದೆ, ಅದಕ್ಕೆ ಬೇಕಾದ ಉಪಕರಣಗಳ ಸಿದ್ಧತೆಯೂ ಇದೆ, ಅದಕ್ಕೆ ತಕ್ಕಂತೆ ಎಲ್ಲ ಅಡ್ಡಾಡಿ ಕೆಲಸವನ್ನು ಮಾಡಿ ಆಗಿದೆ. ಅದೃಷ್ಟ ಇಲ್ಲ ಅಂದ್ರೆ ಆ ಕೆಲಸ ನಡೆಯೋದಿಲ್ಲ. ಹಾಗಾದ್ರೆ ಅದೃಷ್ಟವೂ ಬೇಕು. ಇಲ್ಲಿ ಅದೃಷ್ಟ ಶಬ್ದಕ್ಕೆ 2 ರೀತಿಯಲ್ಲಿ ಅರ್ಥ. ಒಂದು ಪರಮಾತ್ಮನ ಸಂಕಲ್ಪ, ಇನ್ನೊಂದು ಪೂರ್ವ ಜನ್ಮದ ಪುಣ್ಯ. ನಾವು ಪೂರ್ವ ಜನ್ಮದ ಪುಣ್ಯ ಮಾಡಿದ್ರೆ ಮಾತ್ರ ಈ ಜನ್ಮದಲ್ಲಿ ನಾವು ಒಳ್ಳೆಯದನ್ನು ಮಾಡ್ಲಿಕ್ಕೆ ಸಾಧ್ಯ. ಇದನ್ನ ವಿಜೇಂದ್ರ ಗುರು ಸಾರ್ ಹೇಳಿದ್ದಾರೆ, ನತಯೋ ನಕೃತಾಹ ಪ್ರದಕ್ಷಿಣಾಶ್ಚ. ಈ ಜನ್ಮದಲ್ಲಿ ಒಳ್ಳೆ ತತ್ವಜ್ಞಾನ ಕಿವಿಗೆ ಬೀಳ್ತಾ ಇಲ್ಲಪ್ಪ ದೇವರೇ. ಯಾಕೆ ಅಂದ್ರೆ ಪೂರ್ವ ಜನ್ಮದಲ್ಲಿ ನಾನು ಪ್ರದಕ್ಷಿಣೆ ನಮಸ್ಕಾರ ಏನು ಮಾಡಿಲ್ಲ, ಮತ್ತೆ ಹೇಗ್ ಬೀಳ್ಬೇಕು ನನ್ನ ಕಿವಿಗೆ? ಹಾಗಾದ್ರೆ ನಮ್ಮ ಜನ್ಮದ ಸಾರ್ಥಕ ಆಗಬೇಕು, ನಮ್ಗೆ ಒಳ್ಳೆ ತತ್ವಜ್ಞಾನ ಬರಬೇಕು ಅಂದ್ರೆ ಒಂದಿಷ್ಟು ಪುಣ್ಯ ಸಂಪಾದಿಸಿರ್ಬೇಕು. ಅದು ಮುಂದಿನ ಜನ್ಮಕ್ಕೆ ಅದು ಉಪಯೋಗಿ ಆಗತ್ತೆ. ನಾವ್ ಈ ಜನ್ಮದಲ್ಲಿ ಪುಣ್ಯ ಸಂಪಾದನೆ ಮಾಡೋದು ಅಂದ್ರೆ ಮುಂದಿನ ಜನ್ಮಕ್ಕೆ ಬುತ್ತಿ ಕಟ್ಟಿಟ್ಕೊಂಡ ಹಾಗೆ. ನಾವೇನು ಮಾಡ್ಲಿಲ್ಲ ಅಂತಂದ್ರೆ ಮುಂದಿನ ಜನ್ಮ ಪೂರ್ಣ ಉಪವಾಸ ಒಣಗಬೇಕಷ್ಟೆ. ಅದಕ್ಕೆ ದೈವವನ್ನ 5ನೇ ಕಾರಣವನ್ನಾಗಿ ಪರಮಾತ್ಮ ಹೇಳಿದ್ದಾನೆ. ನೋಡಿ, ಇದನ್ನೇ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳುವಾಗ ಭೀಮಸೇಂದ್ರ ಒಂದು ಮಾತನ್ನು ಹೇಳ್ತಾರೆ. ಒಬ್ಬ ಸಾಧಕ ಸಾಧನೆ ಮಾಡಬೇಕು ಅಂತ ಆದ್ರೆ 3 ಬೇಕು ಅಂತ ಹೇಳ್ತಾರೆ ಅವರು. ಯಾವುದು ಅಂದ್ರೆ ಸ್ವರೂಪಭೂತವಾದ ಯೋಗ್ಯತೆ. ಅದನ್ನೇ ಇಲ್ಲಿ ಕರ್ತ ಅಂತ ಕರೆದು. 2ನೇದ್ದು ಅಲ್ಲಿ ಹೇಳ್ತಾರೆ ಸ್ವರೂಪಭೂತವಾದ ಯೋಗ್ಯತೆ ಜೊತೆಗೆ ಪರಮಾತ್ಮನ ಸಂಕಲ್ಪ, ಅದನ್ನೇ ಇಲ್ಲಿ ದೈವ ಅಂತ ಕರೆದಿದ್ದಾರೆ. 3ನೇದ್ದು ಯಾವುದು ಅಂತಂದ್ರೆ ಅದಕ್ಕೆ ತಕ್ಕ ಮಹಾಪ್ರಯತ್ನ, ಅದನ್ನೇ ಇಲ್ಲಿ ವಿವಿಧಾಶ್ಚ ಪೃಥಕ್ ಚೇಷ್ಟ ಅಂತ ಕರೆದಿದ್ದಾರೆ. ಒಬ್ಬ ಸಾಧಕ ಏನೇ ಸಾಧನೆ ಮಾಡಬೇಕು ಅಂತ ಆದ್ರೆ ಅವನು ಅನವರತ ಪ್ರಯತ್ನ ಮಾಡ್ಬೇಕು, ಮಹಾಪ್ರಯತ್ನ ಮಾಡ್ಬೇಕು. ಜೊತೆಗೆ
ಆ ಪ್ರಯತ್ನ ಮಾಡಿದಾಗ ಆ ಫಲ ಪಡಿಲಿಕ್ಕೆ ಬೇಕಾದ ಯೋಗ್ಯತೆ ಅವನಲ್ಲಿ ಇರಬೇಕು. ಪ್ರಯತ್ನ ಮಾಡಿದ ಆ ಯೋಗ್ಯತೆ ಅವನಿಗೆ ಇಲ್ಲದೆ ಇದ್ರೆ ಅದು ವೇಸ್ಟ್ ಆಗತ್ತೆ. ಹಾಗಾದ್ರೆ ಆ ಯೋಗ್ಯತೆ ಅವನಲ್ಲಿ ಇರ್ಬೇಕು. ಜೊತೆಗೆ ದೇವರದ ಕಸ್ತು ಅನ್ನಬೇಕು. ದೇವರ ಅಸ್ತು ಅನ್ನಲಿಲ್ಲ ಅಂತ ಆದ್ರೆ ಅಷ್ಟೆಲ್ಲ ಮಾಡಿಯೂ ಕೂಡ ವ್ಯರ್ಥ ಆಗಿ ಬಿಡ್ತದೆ. ಅದನ್ನೇ ಅಂದ್ರೆ ಈ ಒಂದು ಗೀತೆಯ ಮಾತಿನ ಹಿನ್ನೆಲೆಯಲ್ಲೇ ಭೀಮಸೇನ ದೇವರು ಆ ಮಾತನ್ನು ಹೇಳಿರುವಂತದಂತೂ ಹೀಗೆ ಒಂದು ಸಾಧನೆ, ಒಂದು ಒಳ್ಳೆಯ ಸತ್ಕರ್ಮ ನಡಿಬೇಕು ಅಂತ ಆದ್ರೆ ಅಧಿಷ್ಠಾನ ಬೇಕು, ಅದನ್ನ ಮಾಡತಕ್ಕ ಕರ್ತ ಬೇಕು, ನಾನಾ ವಿಧವಾದ ಉಪಕರಣಗಳು ಬೇಕು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ನಾನಾ ವಿಧವಾದ ಚೇಷ್ಟೆಗಳು, ಕೊನೆಗೆ ಪರಮಾತ್ಮನ ಅನುಗ್ರಹ, ಪರಮಾತ್ಮನ ಸಂಕಲ್ಪ, ಪೂರ್ವಜನ್ಮದ ಪುಣ್ಯಾದಿಗಳು, ಈ 5 ಇದ್ದಾಗ ಮಾತ್ರ ಒಂದು ಒಳ್ಳೆಯ ಸತ್ಕರ್ಮಗಳನ್ನ, ಯಾವುದೇ ಕರ್ಮ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಕರ್ಮ ಮಾಡ್ಲಿಕ್ಕೆ ಸಾಧ್ಯ. ಆ ಕಾರಣದಿಂದಾಗಿ ಪ್ರತಿಯೊಂದು ಕ್ಷಣ ನಮಗೆ ಎಚ್ಚರ ಬೇಕು. ನಾನು ಮಾಡ್ತೇನೆ ಅಂತ ನೋಡಿ, ಈ 5 ಬೇಕು ಅಂತಿದ್ದಾಗ ಇಲ್ಲಿ ನಾವ್ ಎಲ್ಲಿದ್ದೇವೆ ಆಲೋಚನೆ ಮಾಡ್ಬೇಕು ಅಲ್ವಾ? ನೋಡಿ, ಕರ್ಣಗಳು ನಾವಲ್ಲ, ಈ ಕರ್ಣಗಳೆಲ್ಲ ದೇವರು ಕೊಟ್ಟದ್ದು. ನಾವು ನೋಡಿ ಮೈಕನ್ನೆಲ್ಲ ಸರಿ ಮಾಡಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ತೀವಲ್ಲ, ಹೀಗೆ ಪ್ರತಿನಿತ್ಯ ಕಣ್ಣನ್ನು ಅಡ್ಜಸ್ಟ್ ಮಾಡಿ ನೋಡೋದು ಅಂತಿದಾ? ಇಲ್ಲ, ರೆಡಿ ಇದೆ ಅದು ಎನಿ ಟೈಮ್, ಯಾವ ಬೇಕಾದ್ರೂ ನೋಡ್ಬಿಡ್ತೇವೆ. ಕಿವಿಯನ್ನ ರೆಡಿ ಮಾಡ್ಕೊಂಡು ಇನ್ ಮೇಲೆ ಕೇಳ್ಲಿಕ್ಕೆ ಶುರು ಆಗತ್ತೆ, ಇಷ್ಟೊತ್ತು ಕೇಳ್ತಾ ಇರಲಿಲ್ಲ, ಇಲ್ಲ 24 ಗಂಟೆ ಕೇಳಲಿಕ್ಕೆ ತಯಾರಿದೆ ಆ ಕರ್ಣಗಳು. ಹಾಗಾದ್ರೆ ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಪ್ರತಿ ಕ್ಷಣವೂ ಪ್ರತಿಯೊಂದು ಕಾರ್ಯವನ್ನು ಮಾಡ್ಲಿಕ್ಕೆ ತಯಾರಾಗಿ ನಿಂತಿವೆ ಅಂದ್ರೆ ಅದರ ವ್ಯವಸ್ಥೆ ನಾವು ಮಾಡಿದ್ದಲ್ಲ. ಹಾಗಾದ್ರೆ ಇಷ್ಟೆಲ್ಲವೂ ನಮ್ಮ ಕೈಯಲ್ಲಿ ಇಲ್ಲದೆ ಇರೋದೇ ನಮ್ಮ ಜೊತೆಗಿದ್ದಾಗಲೂ ನಾನು ಮಾಡಿದೆ ಅಂದ್ರೆ ಮಹಾಪಾಪಲದ ಇನ್ನೇನದು. ಅದಕ್ಕೆ ದೇವರು ಹೇಳಿದ, ನಾನು ಮಾಡ್ತೇನೆ ಅನ್ನೋ ಅಹಂಕಾರ ಬಿಟ್ಟು ಕರ್ಮಾಚರಣೆ ಮಾಡು, ಆಗ ಅದು ನಿಜವಾದ ಸತ್ಕರ್ಮ ಆಗತ್ತೆ, ಅದು ನಿಜವಾದ ತ್ಯಾಗವಾಗತ್ತೆ, ಅದು ಪರಮಾತ್ಮನಿಗೆ ಪ್ರಿಯವಾಗತ್ತೆ ಅಂತ ಹೀಗೆ ಪರಮಾತ್ಮ ಸತ್ಕರ್ಮಗಳ ಹಿನ್ನೆಲೆಯನ್ನು ತಿಳಿಸಿ ಮುಂದೆ ಈ 5 ಕಾರಣಗಳನ್ನ ಹೇಳಿದ ಮೇಲೆ ಇದನ್ನ ದುರ್ಮತಿಗಳು ಯಾವ ರೀತಿ ಉಪಯೋಗ ಮಾಡ್ತಾರೆ, ಸನ್ಮತಿಗಳು ಯಾವ ರೀತಿ ಇದರಲ್ಲಿ ಪ್ರವೃತ್ತರಾಗ್ತಾರೆ ಅದನ್ನ ನಿರೂಪಣೆ ಮಾಡ್ತಾನೆ. ಅದನ್ನ ಮತ್ತೆ ನಾಳೆ ದಿನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನ ಗುರುಗಳ ಅಂತರ್ಯಾಮಿ ಮಧ್ವಪತಿ ಗೋಪಾಲಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ವರೂಪ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ.